ಮಾಸೇವಿನೆ ದಾಸಾಯ ಭಯದಾಯ ಮಧ್ವಗುರುಹೃದ್ವಾಸಾಯ ತುಭ್ಯಂ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯರಾದ ಶ್ರೀಮದ್ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಪೀಠದಲ್ಲಿ ರಾಘವೇಂದ್ರ ಮಠದ ಪರಂಪರೆಯಲ್ಲಿ ಬಂದ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಮನಸ ಸಮರ್ಪಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಹಾಭಾರತದ ಪಾತ್ರಗಳ ಬಗ್ಗೆ ನನ್ನ ಯೋಗ್ಯತೆಯಲ್ಲಿ ಭಗವಂತ ನುಡಿಸಿದಷ್ಟು ನಾನಿಲ್ಲಿ ಬುದ್ಧಿಶುದ್ಧಿಗೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವೇದವ್ಯಾಸರು ಮಹಾಭಾರತವನ್ನು ಬರೆದಿದ್ದಾರೆ ಎನ್ನುವುದು ಅನೇಕರಿಗೆ ಪರಿಚಯ ಇದೆ. ವೇದವ್ಯಾಸರು ಮಹಾಭಾರತವನ್ನು ಬರೆಯಲಿಕ್ಕೆ ಕಾರಣ ಏನು ಎನ್ನುವುದನ್ನು ನಾವು ಮೊದಲಿಗೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಯಾವುದೇ ಒಂದು ಕೆಲಸವನ್ನು ಭಗವಂತ ಮಾಡಬೇಕಾದರೆ ಬಹಳಷ್ಟು ಅದರ ಬಗ್ಗೆ ಹಿನ್ನೆಲೆ ಇರುತ್ತೆ. ಆದ್ದರಿಂದ ಮಹಾಭಾರತವನ್ನು ವೇದವ್ಯಾಸರು ಬರೆಯುವ ಸಂದರ್ಭದ ಬಗ್ಗೆ ನಮಗೆ ಎಲ್ಲ ಕಡೆಯಲ್ಲೂ ವಿಸ್ತಾರವಾದ ವಿಚಾರ ಸಿಗೋದಿಲ್ಲ. ಪುರಾಣಗಳನ್ನು ಮತ್ತು ಇತಿಹಾಸಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೊಂದು ಮಾರ್ಗಸೂಚಿ ಗೈಡೆನ್ಸ್ ಹಾಕಿಕೊಟ್ಟವರು ನಮ್ಮ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ನಮ್ಮ ಆನಂದ ತೀರ್ಥ ಭಗವತ್ಪಾದರು. ಪುರಾಣಗಳನ್ನು ಹೇಗೆ ಓದಬೇಕು, ಪುರಾಣಗಳಲ್ಲಿ ಅರ್ಥಗಳು ಹೇಗೆ, ಇದೆಲ್ಲವನ್ನು ಆಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಪುರಾಣಗಳನ್ನು ಇತಿಹಾಸಗಳನ್ನು ಓದುವಾಗ ಅದರ ಭಾಷೆ ಒಂದಿರುತ್ತೆ. ನಾವು ಕೇರಳಕ್ಕೆ ಹೋಗಿ ಕನ್ನಡದಲ್ಲಿ ಮಾತಾಡಿದರೆ ಅರ್ಥ ಆಗೋದಿಲ್ಲ. ಕೇರಳದವರು ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದ ಭಾಷೆಯಲ್ಲೇ ಕೇಳಬೇಕು, ಇಲ್ಲ ಎರಡೂ ಭಾಷೆ ಗೊತ್ತಿರಬೇಕು. ಇದು ನಮ್ಮ ಆಚಾರ್ಯರು ತಾವೇನು ಮಾಡಿದ್ದಾರೆ, ಪುರಾಣಗಳ ಭಾಷೆಯ ಬಗ್ಗೆ ಮೊದಲು ಹೇಳಿದ್ದಾರೆ. ವೇದವ್ಯಾಸರು ಹೇಳಿದ್ದಾರೆ, ಆದರೆ ಅದರ ಕಡೆಗೆ ಗಮನ ಕೊಟ್ಟಿರಲಿಲ್ಲ. ವೇದವ್ಯಾಸರು ಪುರಾಣಗಳ ಭಾಷೆಯನ್ನು ಹೇಳಿದರು. ಮೊದಲಿಗೆ ದರ್ಶನ ಭಾಷಾ, ಗುಹ್ಯ ಭಾಷಾ, ಸಮಾಧಿ ಭಾಷಾ, ರೀತಿನಾಮ ಶತಕಂ ಎಂಬುದಾಗಿ ಇದನ್ನೆಲ್ಲವನ್ನು ಹೇಳಿದರು. ಆ ಶೈಲಿಯಲ್ಲಿ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ತಿಳಿಯದೆ, ಪುರಾಣದ ಭಾಷೆಯನ್ನು ತಿಳಿಯದೆ, ಅದಕ್ಕೆ ನಮ್ಮಲ್ಲಿ ಪರಿಭಾಷಾ ಅಂತಾರೆ, ಅದನ್ನು ತಿಳಿಯದೆ ಪುರಾಣಗಳನ್ನು ನಾವು ಓದಿದರೆ, ಪುರಾಣಗಳಿಗೆ ಅರ್ಥವನ್ನು ಹಾಗೆ ಹೇಳಿದರೆ ಬಿಭೇದ್ಯಲ್ಪಶ್ರುತಾದ್ವೇದ, ವೇದಗಳು ಪುರಾಣಗಳು ನಡುಗುತ್ತವೆ, ಅಯ್ಯೋ ನನ್ನನ್ನು ಅಪಾರ್ಥ ಮಾಡ್ತಾ ಇದ್ದಾನೆ ಅಂತ. ಕನ್ನಡದ ಮಾತುಗಳನ್ನೇ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳದೆ ಮಾತಾಡಿದರೆ ಅನರ್ಥವಾಗತ್ತೆ. ಮಗನಿಗೆ ತಾಯಿ ಹೇಳಿದ್ಲು, ಮೆಣಸು ಜೀರಿಗೆ ತಗೊಂಬ ಅಂತ. ದಡ್ಡ ಹುಡುಗ ಪದಚ್ಛೇದ ಮಾಡಿದ ಅದನ್ನು. ಮೆಣಸು ಜೀರಿಗೆ ಅಂತ ಪದಚ್ಛೇದ ಮಾಡಲಿಲ್ಲ, ಮೇಣ ಸೂಜಿ ರಿಗೆ ಅಂತ ಮಾಡಿದ. ರಿಗೆ ಅಂದರೆ ಏನು ಅಂತ ಅರ್ಥ ಆಗದೆ, ಓ ಬಾರಿಗೆ ಇರಬೇಕು ಅಂತ 555 ಮಂಕಿ ಬ್ರ್ಯಾಂಡ್ ಪರಕೆಯನ್ನು ತಂದ. ಯಾವುದೇ ಒಂದು ಭಾಷೆಯಲ್ಲಿ ಸರಿಯಾದ ಪದಚ್ಛೇದ, ಭಾಷೆಯ ಪದ್ಧತಿ, ಇದನ್ನು ತಿಳಿದು ನಾವು ಪ್ರವೇಶವನ್ನು ಮಾಡಬೇಕು. ಹರಿಕಥಾಮೃತ ಸಾರ ಅನೇಕರು ಹೇಳುವಾಗ, ರಾಯರ ಸ್ತೋತ್ರಗಳನ್ನು ಹೇಳುವಾಗ ಪ್ರಹ್ಲಾದ ನಾಪಿತ ಅಂತ ನಿಲ್ಲಿಸಿಬಿಡ್ತಾರೆ. ಅಲ್ಲಿರೋದು ಪ್ರಹ್ಲಾದನ ಪಿತ, ಅಲ್ಲಿ ನಾ ಇಲ್ಲ, ದೀರ್ಘ ಇಲ್ಲ. ಪ್ರಹ್ಲಾದ ನಾಪಿತ ಅಂತ ಮಾಡಿದರೆ ಪ್ರಹ್ಲಾದ ಎಲ್ಲಿ ಸೆಲೂನ್ ಇಟ್ಟಿದ್ದಾನೆ ಅಂತ ಕೇಳಬೇಕಾಗತ್ತೆ. ಇದು ಪದಚ್ಛೇದ ಮಾಡಿದೆ ಹೇಳಿಬಿಟ್ರೆ ಹೀಗೆಲ್ಲ ಆಗತ್ತೆ. ಅದಕ್ಕೆ ಪದಚ್ಛೇದ, ಪದಾರ್ಥ ಇವೆಲ್ಲ ವಾಕ್ಯದ ಲಕ್ಷಣಗಳು ಅಂತ ಹೇಳ್ತಾರೆ. ಅದನ್ನು ತಿಳಿಯದೆ ನಾವು ಪ್ರಯೋಗವನ್ನು ಮಾಡಿದರೆ ಹೇಗೆ ತಪ್ಪೋ ಹಾಗೆ ಪುರಾಣಗಳಲ್ಲಿ ಗೋಮೂತ್ರಿ, ಪ್ರಘಸನ
ದರ್ಶನ ಭಾಷಾ, ಗುಹ್ಯ ಭಾಷಾ, ಸಮಾಧಿ ಭಾಷಾ ಇವುಗಳನ್ನು ತಿಳಿಯದೆ ಓದಬಾರದು. ಅದನ್ನು ಓದಿದರೆ ಏನಾಗುತ್ತೆ ಎಂಬುದನ್ನು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಆಚಾರ್ಯರು ಅವತಾರ ಮಾಡಿ ಇತಿಹಾಸ ಪುರಾಣಾಬ್ಧೇಹೇ ಭವಚ್ಚಿತ್ರಾದಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂಕ ಸನ್ನಸೇವತೆ ಅಂತ ಪಂಡಿತಾಚಾರ್ಯರು ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಉದ್ಗಾರವನ್ನು ತೆಗೆದಿದ್ದಾರೆ. ತಮ್ಮ ಬುದ್ಧಿ ಎನ್ನುವ ಸಾಗರದಲ್ಲಿ ಈ ಮಹಾಭಾರತವನ್ನು ಹಾಕಿ ಕಡೆದು ತೆಗೆದಾಗ ಬಂದ ಬೆಣ್ಣೆಯೇ ಅಮೃತವೇ ಶ್ರೇಷ್ಠವಾದ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಇಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬೆಳಕಲ್ಲಿ ಭಾರತವನ್ನು ನಾವು ಓದಬೇಕು. ಆಚಾರ್ಯರ 3 ನಿರ್ಣಯಗಳು, ಒಂದು ತಾತ್ಪರ್ಯ ನಿರ್ಣಯ, ಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ. ಇದರ 3ರ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಯಾವುದೇ ಒಂದು ವಿಚಾರವನ್ನು ವಿಮರ್ಶೆ ಮಾಡಬೇಕು, ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ವೇದವ್ಯಾಸ ದೇವರ ಅವತಾರಕ್ಕೆ ಕಾರಣ ಏನು ಅನ್ನುವುದನ್ನು ಶ್ರೀಮದ್ ಆಚಾರ್ಯ ಹೇಳ್ತಾರೆ. ವೇದವ್ಯಾಸರ ಅವತಾರದ ಬಗ್ಗೆ ಅಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ದೇವತೆಗಳೆಲ್ಲ. ದ್ವಾಪರ ಯುಗದ ಕೊನೆಯಲ್ಲಿ ಪರಮಾತ್ಮನ ಬಳಿಯಲ್ಲಿ ಹೋಗಿ ಕೇಳುತ್ತಾರೆ, ಕಲಿಸ್ತ್ವಯಂ ಬ್ರಹ್ಮವರಾದಿದಾನೀಂ ವಿಭಾಧತೆ ಸ್ಮಾನ್ ಸಕಲ ಪ್ರಜಾಚ್ಚ ಅಜ್ಞಾನ ಮಿಥ್ಯಾಮತಿ ರೂಪತೋಸು ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪ. ಕಲಿ ದ್ವಾಪರ ಯುಗದಲ್ಲಿ ತಾನೇನು ಮಾಡಿದ್ದಾನೆ, ದುರ್ಯೋಧನನಾಗಿ ಹುಟ್ಟಿ ಭೀಮನ ಜೊತೆಗೆ ಹೋರಾಡಿ ಸೋತು ಸುಣ್ಣವಾಗಿ ಹೋದ. ಈ ಕಲಿಗೆ ಭೀಮಸೇನ ದೇವರು ವಾಯುದೇವರು ಹರಿಸರ್ವೋತ್ತಮತ್ವವನ್ನು, ಪಂಚಭೇದ ತಾರತಮ್ಯವನ್ನು ಜಗತ್ತಿನಲ್ಲಿ ಅದನ್ನು ಸ್ಥಾಪಿಸಲಿಕ್ಕಾಗಿ ಭೀಮಸೇನ ದೇವರು ಕ್ಷತ್ರಿಯರಾಗಿ ಅವತಾರವನ್ನು ಮಾಡಿದ್ದರು. ದುರ್ಯೋಧನ ಕೈಲಾಗದೆ ಸೋತು ತೊಡೆಮುರಿಸಿಕೊಂಡು ಬಿದ್ದೋದ. ಬಿದ್ದ ಮೇಲೆ ಆಲೋಚನೆ ಮಾಡಿದ, ಇವನ ಹೆಂಡತಿಯನ್ನು ಸಭೆಯಲ್ಲಿ ನಿಲ್ಲಿಸಿ ಸೀರೆಯನ್ನೆಳೆದು ಅವಮಾನ ಮಾಡಬೇಕು ಅಂದರೆ ಆಗಲಿಲ್ಲ, ನನ್ನ ತೊಡೆ ಮುರಿದು ಬಿಟ್ಟ. ದುಶ್ಯಾಸನನ ಹೃದಯವನ್ನು ಸೀಳಿ ರಕ್ತಪಾನ ಮಾಡಿದ ಭೀಮಸೇನ. ದ್ವೇಷ ಕಳೆದು ಬಿಡ್ತು ಕಲಿಗೆ. ದ್ವೇಷ ಕಳೆದು ಬೆಳೆದು ನಮ್ಮ ದುರ್ಯೋಧನ ಏನು ಮಾಡಿದ, ಭೀಮನನ್ನು ಅಂದರೆ ವಾಯುದೇವರನ್ನು ಬಲದಿಂದ ನಾವು ಎದುರಿಸುವುದಾಗುವುದಿಲ್ಲ, ಅದಕ್ಕೆ ಅವರನ್ನು ಏನು ಮಾಡೋಣ, ಹೀಗೆ ಮಾಡೋಣ, ಎಲ್ಲರ ಬುದ್ಧಿಯಲ್ಲಿ ಪ್ರವೇಶ ಮಾಡಿ ವೇದೋಪನಿಷತ್ತುಗಳಿಗೆ ಪುರಾಣಗಳಿಗೆ ಅನ್ಯಾರ್ಥವನ್ನು ಮಾಡಿ ಆ ವೇದಗಳಿಗೆ ಉಪನಿಷತ್ತುಗಳಿಗೆ ಪುರಾಣಗಳಿಗೆ ಅಭಿಮಾನಿಯಾದ ಭಾರತೀ ದೇವಿಗೆ ಅವಮಾನವನ್ನು ಇಲ್ಲಿ ಮಾಡಿದರೆ ಭಾರತೀಪತಿಯಾದ ವಾಯುದೇವರಿಗೆ ದುಃಖವಾಗತ್ತೆ. ಹೀಗೆ ಅವರಿಗೆ ದುಃಖವನ್ನು ಉಂಟು ಮಾಡಬೇಕು ಅಂತ ಆಲೋಚನೆ ಮಾಡಿ ಕಲಿಸ್ತ್ವಯಂ ಬ್ರಹ್ಮವರಾದಿದಾನೀಂ, ಕಲಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದನಂತೆ. ನಾನು ಯಾರಿಂದಲೂ ಸಾಯಬಾರದು. ಇದು ನೋಡ್ರಿ ದೊಡ್ಡ ಕೆಲಸ, ಕಷ್ಟಪಟ್ಟು ತಪಸ್ಸು ಮಾಡಿ ಸಾಯಬಾರದು ಅಂತ. ಸಾಯಬಾರದು ಅನ್ನೋ ಜೊತೆಗೆ ನನ್ನನ್ನು ಯಾರೂ ಕೊಲ್ಲುವ ಸಮರ್ಥರಿರಬಾರದು. ಆ ಕಲಿ ಏನು ಮಾಡಿದ್ದಾನೆ, ಅಜ್ಞಾನ ಮಿಥ್ಯಾಮತಿ ರೂಪತೋಸೋ, ಜನರ ಬುದ್ಧಿಯಲ್ಲಿ ಪ್ರವೇಶ ಮಾಡಿ. ನಮಗೆ ಗೊತ್ತೇ ಇಲ್ಲ, ನಮ್ಮನ್ನು ಬುದ್ಧಿ ಪ್ರೇರಣೆ ಮಾಡೋರು ಬರೀ ರುದ್ರದೇವರು, ಶೇಷದೇವರು, ಗರುಡದೇವರು, ಪರಮಾತ್ಮ ಇವರು ಮಾಡ್ತಾರೆ ಅಂತ ತಿಳಿದಿದ್ದೇವೆ. ಹಾಗಲ್ಲ, ಕಲಿ ನಮ್ಮ ದೇಹದಲ್ಲೂ ಪ್ರವೇಶ ಮಾಡಬಲ್ಲ. ಪ್ರವೇಶ ಮಾಡಿ ನಮಗೆ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಕೊಟ್ಟ. ಜನ ಅದಕ್ಕೆ ಬಾಧೆ ಹೊಂದಿದ್ರು. ಏನಾಗತ್ತೆ, ಅಜ್ಞಾನವನ್ನು ಕೊಟ್ಟರೆ ಕಲಿ ಏನಾಗತ್ತೆ, ಮಿಥ್ಯಾಜ್ಞಾನವನ್ನು ಕೊಟ್ಟರೆ ಏನಾಗತ್ತೆ ಅಂದರೆ ಜಗತ್ತು ಸುಳ್ಳು ಅಂದರು, ಅಜ್ಞಾನಕ್ಕೊಳಗಾದರು. ಜಗತ್ತು ಸುಳ್ಳು, ಎಲ್ಲರೂ ಒಂದೇ. ಎಲ್ಲರೂ ಒಂದೇ ಅಂದಮೇಲೆ ಅಮ್ಮನ ಜೊತೆಗೂ ಮಲಗಬಹುದು, ತಂಗಿಯನ್ನೂ ಮದುವೆಯಾಗಬಹುದು. ಎಲ್ಲರೂ ಒಂದೇ ಆದಮೇಲೆ ತಾಯಿಯೂ ಒಂದೇ, ತಂಗಿಯೂ ಒಂದೇ, ಅಮ್ಮನೂ ಒಂದೇ. ದೇವತೆಗಳಿಗೆ ಯಾಕೆ ಯಜ್ಞ ಮಾಡಬೇಕು? ಇವೆಲ್ಲ ಬಾಧೆಗಳು ಪ್ರಾರಂಭ ಆಯಿತು. ವಿಶ್ವಂ ಮಿಥ್ಯಾ ವಿಭುರಗುಣವಾನ್ ಆತ್ಮನಾಂ ನಾಸ್ತಿ ಭೇದ. ಹೀಗೆ ಎಲ್ಲರ ಬುದ್ಧಿಯಲ್ಲಿ ಕಲ್ಯಾದಿ ದೈತ್ಯರು ಪ್ರವೇಶ ಮಾಡಿ ಬುದ್ಧಿಯನ್ನು ಕೆಡಿಸಿಬಿಟ್ರು. ಅದಾದ ಮೇಲೆ ಕಲಿ ಏನು ಮಾಡಿದ, ಬರೀ ಜನರ ಮನಸ್ಸಲ್ಲಿ ಹೊಕ್ಕಲಿಲ್ಲ, ಅಹಂಕಾರ ತತ್ವಾಭಿಮಾನಿಯಾದ ರುದ್ರದೇವರ ಒಳಗೆ ಪ್ರವೇಶ ಮಾಡಿದ. ರುದ್ರದೇವರ ಒಳಗೆ ಪ್ರವೇಶ ಮಾಡಿ ಪಾಶುಪತ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ. ಅಲ್ಲಿ ಏನು ಅಂದರೆ ಪರಮಾತ್ಮ ಸರ್ವೋತ್ತಮನಲ್ಲ, ಈಶ್ವರನೇ ಸರ್ವೋತ್ತಮ. ಪರಮಾತ್ಮ ಸುಪ್ರೀಂ ಹೀರೋ ಅಲ್ಲ, ರುದ್ರದೇವರೇ ಹೀರೋ. ಪರಮಾತ್ಮನಿಗೆ ಅಜ್ಞಾನ ಇದೆ, ರುದ್ರದೇವರಿಗೆ ಸರಿಯಾದ ಜ್ಞಾನ ಇದೆ ಅಂತ ಹೀಗೆಲ್ಲ ಪ್ರಚಾರವನ್ನು ಮಾಡಿದ್ದಾನೆ. ಇದರಿಂದ
ನಮಗೆ ಬಹಳ ಬಾಧೆ ಆಗುತ್ತಾ ಇದೆ. ಆದ್ದರಿಂದ ಈ ಬಾಧೆಯನ್ನು ನೀವು ಪರಿಹಾರವನ್ನು ಮಾಡಬೇಕು. ಅದನ್ನು ಪರಿಹಾರ ಮಾಡಿದಾಗ ಮಾತ್ರ ನಮಗೆ ಆ ದುಃಖದ ಪರಿಹಾರವಾಗತ್ತೆ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ, ಈಗ ಕೃಷ್ಣನಾಗಿ ಅವತಾರ ಮಾಡಿ ಆಗೋಗಿತ್ತು, ದೈತ್ಯರ ಸಂಹಾರ ಮಾಡಿದ್ದಾಗಿತ್ತು. ಮತ್ತು ಕಲಿಯುಗದಲ್ಲಿ ಬುದ್ಧಿಯಲ್ಲಿ ಹೊಕ್ಕ ಕಲ್ಯಾದಿ ದೈತ್ಯರನ್ನು ನಿವಾರಣೆ ಮಾಡುವುದು ಹೇಗೆ ಅಂತ ವೇದವ್ಯಾಸರ ಅವತಾರವನ್ನು ಮಾಡಲಿಕ್ಕೆ ಪರಮಾತ್ಮ ನಿಶ್ಚಯ ಮಾಡಿ ನಾರಾಯಣ ರೂಪಿ ಭಗವಂತ ಸತ್ಯವತಿ ಪರಾಶರರಲ್ಲಿ ತಾನು ಅವತಾರವನ್ನು ಮಾಡುತ್ತಾನೆ. ಅವತಾರವನ್ನು ಮಾಡಿ ವೇದಗಳ ವಿಭಾಗವನ್ನು ಮಾಡಿ, ಬ್ರಹ್ಮಸೂತ್ರದ ರಚನೆ ಮಾಡಿ, ಮಹಾಭಾರತವನ್ನು ರಚನೆ ಮಾಡಿ, ಅದಾದ ನಂತರದಲ್ಲಿ 18 ಪುರಾಣಗಳನ್ನು ರಚನೆ ಮಾಡಿ ಜನರ ಮನಸ್ಸಲ್ಲಿ ಕೂತಿದ್ದ ಕಲಿಯನ್ನು ವೇದವ್ಯಾಸರು ದೇವತೆಗಳ ಮನಸ್ಸಿನಲ್ಲಿ, ಜನರ ಮನಸ್ಸಲ್ಲಿ ಕೂತಿದ್ದ ಕಲಿಯ ಬಾಧೆಯನ್ನು ಪರಿಹಾರ ಮಾಡಿದ್ದಾರೆ. ಇದು ವೇದವ್ಯಾಸ ದೇವರ ಒಂದು ಅವತಾರದ ಹಿನ್ನೆಲೆ. ವೇದವ್ಯಾಸ ದೇವರ ಅವತಾರವಾಗಿ ಸಾವಿರಾರು ವರ್ಷಗಳು ಕಳೆಯುವುದರೊಳಗಾಗಿ ಮಹಾಭಾರತದ ಗತಿ ಏನಾಗಿದೆ ಅಂದರೆ, ನಮ್ಮಲ್ಲೊಂದು ಮಾತಿದೆ, ಸಾಕ್ಷರಾಹ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲಂ ಅಂತ. ಸಾಕ್ಷರ ಶಬ್ದವನ್ನು ಉಲ್ಟ ಮಾಡಿದರೆ ಏನಾಗತ್ತೆ ಹೇಳ್ರಿ? ಸಾಕ್ಷರ ರಾಕ್ಷಸ. ಪಂಡಿತರು ವಿಪರೀತರಾದರೆ ರಾಕ್ಷಸರಾಗುತ್ತಾರಂತೆ, ನಕ್ಸಲ್ಗಳಾಗಿ ಬಿಡ್ತಾರೆ. ಧರ್ಮದ ಸೋಗನ್ನು ಮಾಡಿ ಪಂಡಿತರು ಜನರನ್ನು ಶೋಷಣೆ ಮಾಡುತ್ತಾರೆ. ನೀ ನರಕಕ್ಕೆ ಬೀಳ್ತೀಯಾ, ಹೀಗೆ ಮಾಡಿದನ್ನು ಬರೀ ಹೆದರಿಸಿ. ಬರೀ ಇಷ್ಟೇ ಅಲ್ಲ, ಪಂಡಿತರು ಸಾಕ್ಷರರಾಗಿ ಮಾಡುವ ಮತ್ತೊಂದು ಕೆಲಸ ಏನು ಅಂದರೆ, ಪುರಾಣದಲ್ಲಿ ಇಲ್ಲದೇ ಇದ್ದದ್ದನ್ನು ಸೇರಿಸ್ತಾರೆ, ಪುರಾಣದಲ್ಲಿ ಇದ್ದದ್ದನ್ನು ತೆಗೆದು ಬಿಡ್ತಾರೆ. ಇದಕ್ಕೆ ದೈವವೂ ಸಹಾಯವನ್ನು ಮಾಡುತ್ತೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ್ ಅಂತರಿತಾನಿ ಚ ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ದೈವದಿಂದ ಕೆಲವು ಪುರಾಣಗಳಲ್ಲಿದ್ದ ವಿಚಾರಗಳು ಮರೆಯಾಗಿ ಹೋಗಿಬಿಡುತ್ತೆ. ಕೆಲವರು ಬಹಳಷ್ಟು ಕಾಪಿಗಳನ್ನು ಮಾಡಿ, ಬಹಳಷ್ಟು ಕಾಪಿ. ಈಗ ನೋಡ್ರಿ, ಮುಂದೆ ಯಾರು ಮನೆಯಲ್ಲಿ ಶ್ರಾದ್ದ ಮಾಡಿದರೆ ಬೈತಾರೆ, ಮೂರ್ಖ, ನಮ್ಮಪ್ಪ ಮನೆಯಲ್ಲಿ ಶ್ರಾದ್ದ ಮಾಡಲ್ಲ, ನಮ್ಮ ತಾತ ಮಾಡಿಲ್ಲ, ಮಠದಾಗೆ ಮಾಡಬೇಕು. ಮನೆಯಾಗ ಯಾರು ಶ್ರಾದ್ದ ಮಾಡ್ತಾರೆ ಅಂತ ಕೇಳ್ತಾರೆ ನಾಳೆ ಬೆಳಗ್ಗೆ. ಹೀಗೆಲ್ಲ ಕೆಲವರು ಪಂಚಾಂಗ ನಮ್ಮ ಮನೆಯಾಗೆ ಇಡಬಾರ್ದು ಅಂತಾರೆ. ಎಂತೆಂಥ ಮಂದಿ ಇರ್ತಾರೆ ನೋಡ್ರಿ. ಯಾಕ್ರಿ? ಪಂಚಾಂಗದ ಕೊನೆಯೊಳಗೆ ಸತ್ತವರಿಗೆ ಬರುವ ಮೈಲಿಗೆ ಬರ್ದಾರ, ಅದಕ್ಕೆ ಹೆಂಗೆ ಮಂಗಳಾರತಿ ಮಾಡ್ತೀರ ಆಚರಣೆ? ಎಂತೆಂಥ ಮೂರ್ಖರು ಇರ್ತಾರೆ. ಕೆಲವರು ಪಂಚಾಂಗ ನಮ್ಮ ಮನೆಗೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಪಂಚಾಂಗ ಇದ್ದರೆ ಓದಬೇಕು, ಓದಿದರೆ ಏಕಾದಶಿ ಅಮಾವಾಸ್ಯೆ ಗೊತ್ತಾಗತ್ತೆ, ಗೊತ್ತಾದರೆ ಏಕಾದಶಿ ಮಾಡಬೇಕು, ಮಾಡದೆ ಹೋದರೆ ಪಾಪ ಬರುತ್ತೆ. ಸೊ ವಿ ಆರ್ ನಾಟ್ ಕೆಪ್ಟಿಂಗ್ ದಿ ಪಂಚಾಂಗ ಇನ್ ಮೈ ಹೌಸ್. ಪಂಚಾಂಗ ಹಿಡಿದಲು ಈ ಥರದ ಮೂರ್ಖ ಜನ ಎಲ್ಲ ಇರ್ತಾರೆ. ಅದಕ್ಕೆ ಕೆಲವರು ಏನು ಮಾಡಿದರು, ಪಂಚಾಂಗಗಳನ್ನು ಬಿಟ್ಟಂತೆ ತಾವು ಗ್ರಂಥಗಳಲ್ಲಿ ಇಲ್ಲದೇ ಇದ್ದದ್ದನ್ನು ಸೇರಿಸಿದರು, ಇದ್ದದ್ದನ್ನು ತೆಗೆದರು. ಇದಕ್ಕೆ ಜತೆಯಾಗಿ ರುದ್ರದೇವರಲ್ಲಿ ಆವೇಶಗೊಂಡ ಕಲಿ ತಾವೇನು ಮಾಡಿದ್ದಾರೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಬದಿಗಿಟ್ಟು ಪುರಾಣಗಳ ಕಥೆಯನ್ನು ಹಿಂದೆ ಮುಂದೆ ಮಾಡಿ ತಾವು ವ್ಯತ್ಯಾಸವನ್ನು ಮಾಡಿದ್ದನ್ನು ಪರಿಹಾರ ಮಾಡಲಿಕ್ಕೆ ಆಚಾರ್ಯರು ಬರಬೇಕಾಗಿ ಬಂತು. ಮತ್ತೆ ಪುರಾಣಗಳ ವ್ಯತ್ಯಾಸವಾಗಿದ್ದನ್ನು ಸರಿ ಮಾಡೋದಾರೆ, ಮತ್ತೆ ವೇದವ್ಯಾಸರು ಬರಲಿಕ್ಕಾಗಲ್ಲ. ಅದಕ್ಕೆ ವೇದವ್ಯಾಸದ ಇವರು ಆನಂದ ತೀರ್ಥ ಭಗವತ್ಪಾದರು ಅವತಾರ ಮಾಡಿ ಬದರಿಗೆ ಬಂದಾಗ ವೇದವ್ಯಾಸ ದೇವರ ಬಳಿಯ ಆ ಒಂದು ಸುಖದವನ್ನು ಬಿಡಲಿಕ್ಕಾಗದೆ, ನಾನು ಹೋಗಲ್ಲ ಮತ್ತೆ ಭೂಮಿಗೆ, ನಿಮ್ಮ ಜೊತೆಗೆ ಇದ್ದು ಬಿಡ್ತೀನಿ ಅಂದರೆ, ಇಲ್ಲ ಹೋಗಬೇಡ್ರಿ, ಕಲಿಕಾಲ ಕಾಲಿತ ಗುಣೇಧರಾತಲೆ ಸುಜನೋ ನೂನ ಮಧುನಾಸ್ತಿ. ಸ್ವಾಮಿ, ಕಲಿಯುಗ, ಸಜ್ಜನರಿಲ್ಲ, ಕೆಟ್ಟ ಯುಗ, ನಾನಲ್ಲಿ ಹೋಗಲ್ಲ ಅಂದರು ಆನಂದ ತೀರ್ಥರು. ಇಲ್ಲ, ಸಜ್ಜನರಿದ್ದಾರೆ. ವಿಮಲಾನ್ ಮಣಿ ನಿವ ಗುಣೋಜ್ಜಿತ ನಿಮಾನ್ ದಯಯ ವಿಶೋದಯ ವಿಶುದ್ಧ ಗೋಗಣೈಹಿ. ವೇದವ್ಯಾಸರಂದರು ಒಳ್ಳೆಯ ಮುತ್ತಿನ ಮಣಿಗಳು ಸಜ್ಜನರು, ಜ್ಞಾನಿಗಳು. ಅಂತಹ ಮುತ್ತಿನ ಮಣಿಗಳನ್ನು ಜ್ಞಾನದ ದಾರದಲ್ಲಿ ನಾನು ಪೋಣಿಸಿದ್ದೆ. ಅದನ್ನು ಅನೇಕ ದುಷ್ಟರು ಬಂದು ಕೋತಿಗಳಂತೆ ಆ ಮಣಿಯನ್ನು ಛೇದನ ಮಾಡಿಬಿಟ್ಟಿದ್ದಾರೆ. ಆ ಮಣಿಯನ್ನು ದಾರದಿಂದ ಕಿತ್ತು ಹಾಕಿದಾಗ ಮಣಿಗಳೆಲ್ಲ ಕೆಸರಿನಲ್ಲಿ ಬಿದ್ದಂತಾಗಿದೆ. ಮುತ್ತುಗಳ ಮಣಿಗಳು ಕೆಸರಲ್ಲಿ ಬಿದ್ದು ಮುತ್ತಿನ ಆ ಒಂದು ಗುಣವನ್ನು ಕಳೆದುಕೊಂಡಿವೆ. ಅದನ್ನು ಪುನಃ ನೀನು ಜ್ಞಾನವೆಂಬುವ ನೀರನ್ನು ಹಾಕಿ ಆ ಮಣಿಯನ್ನು ಶುದ್ಧ ಮಾಡಿ ಪುನಃ ಆ ದಾರವನ್ನು ಪೋಣಿಸಿ ದಯೆಯ ವಿಶೋಧಯ ವಿಶುದ್ಧ ಗೋಗಣೈ, ಒಳ್ಳೆಯ ವಾಕ್ಯಗಳಿಂದ, ಒಳ್ಳೆಯ ವೇದವಾಕ್ಯಗಳಿಂದ ಅದನ್ನು ಸರಿ ಮಾಡು ಅಂತ ಹೇಳಿಕೊಟ್ಟಾಗ ಅದರಂತೆ ಆನಂದ ತೀರ್ಥ ಭಗವತ್ಪಾದರು ಬಂದು
ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆದಿದ್ದಾರೆ. ವೇದವ್ಯಾಸ ದೇವರ ಅವತಾರವನ್ನು ಮಾಡಿ ಮಹಾಭಾರತವನ್ನು ಬರೆದಿದ್ದಾರೆ. ಮಹಾಭಾರತ ಅಂದರೆ ಸಾಮಾನ್ಯ ಅಲ್ಲ. ಇಲ್ಲಿ ಇಲ್ಲದೇ ಇದ್ದದ್ದು ಎಲ್ಲೂ ಇಲ್ಲ. ಇಲ್ಲಿ ಇದ್ದದ್ದನ್ನೇ ಎಲ್ಲರೂ ಉಪಯೋಗಿಸಿದ್ದಾರೆ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ವ್ಯಾಸವ್ಯಾಸ ದೇವರು ಹೇಳಿದ್ದನ್ನೇ ಎಲ್ಲರೂ. ಏನು ಅಂದರೆ ಎಲ್ಲಿ ತನಕ ಅಂದರೆ, ನೀವು ಇವತ್ತೆಲ್ಲ ನಮ್ಮ ಮಕ್ಕಳಿಗೆ ಈ ಕಥೆಗಳು ಹೇಳ್ಕೊಡಲ್ಲ. ಪಬ್ಜಿ ಆಟ ಹೇಳ್ಕೊಡೋದಕ್ಕೆ ಮೊಬೈಲ್ ಕೊಡಿಸ್ತೀವಿ, ಇನ್ನೇನೇನೋ ಮಾಡಲಿಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಡಿಸ್ತೀವಿ. ಆದರೆ ಪಂಚತಂತ್ರ ಅಂತ ಒಂದು ಕಥೆ ಇದೆ. ಕೆಲವು ಮಕ್ಕಳನ್ನು ಉದ್ಧಾರ ಮಾಡಲಿಕ್ಕೆ ಒಬ್ಬ ಕವಿ ಬರೆದ ಪರಮಾದ್ಭುತವಾದದ್ದು ಪಂಚತಂತ್ರ. ಅದನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಹೇಗಿರಬಹುದು, ಯಾರ ಜೊತೆಗಿರಬೇಕು, ಯಾರ ಜೊತೆಗಿರಬಾರದು, ಹೇಗೆ ಸಂಪಾದನೆ, ಯಾರು ಶತ್ರು ಯಾರು ಮಿತ್ರರು, ಇದೆಲ್ಲವನ್ನೂ ಕೂಡ ಅದು ಹೇಳಿಕೊಡುತ್ತೆ. ಹಾಗಿರುವುದರಿಂದ ಆ ಪಂಚತಂತ್ರಕ್ಕೆ ಮೂಲ ನಮ್ಮ ಭೀಷ್ಮಾಚಾರ್ಯರು ಶಾಂತಿ ಪರ್ವದಲ್ಲಿ ನಮ್ಮ ಧರ್ಮರಾಜನಿಗೆ ಹೇಗೇಗಿರಬೇಕು ಅನ್ನುವ ಕಥೆಗಳನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ಗೋವಿಂದಾಚಾರ್ಯರು, ಭೀಮಸೇನಾಚಾರ್ಯರು, ಗೋವಿಂದಪ್ಪ, ಮಾಲಪ್ಪ, ಮೈಲಾರಪ್ಪ ಅಂತ ಹೆಸರಿಡಲಿಲ್ಲ, ಸಿಟ್ಟು ಬರುತ್ತೆ ಜನರಿಗೆ. ಅದಕ್ಕೆ ಅವರೇನು ಮಾಡಿದ್ದಾರೆ, ಪ್ರಾಣಿಗಳ ಹೆಸರನ್ನಿಟ್ಟಿದ್ದಾರೆ. ಒಂದು ಹುಲಿ, ಒಂದು ನರಿ, ಒಂದು ತೋಳ, ಒಂದು ಮೊಲ, ಒಂದು ನಾಯಿ, ಹೀಗೆ ಪ್ರಾಣಿಗಳ ಹೆಸರನ್ನಿಟ್ಟು ಈ ಒಂದು ಪಂಚತಂತ್ರದ ಕಥೆಗಳಿಗೆ ಮೂಲ ಶಾಂತಿ ಪರ್ವದಲ್ಲಿ ಬರುವ ಅನೇಕ ಕಥೆಗಳು. ಇವತ್ತು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಗೋಲ್ಡ್ ಮೇಲೆ ಮಾಡಬೇಕಾ, ಮ್ಯೂಚುವಲ್ ಫಂಡಲ್ಲಿ ಮಾಡಬೇಕಾ, ಅಥವಾ ಎಲ್ಲರ ಯಾರ ಕೈಗಾರ ಕೊಟ್ಟು 3 ರೂಪಾಯಿ ಬಡ್ಡಿ ತೊಗೋಬೇಕಾ, 2 ರೂಪಾಯಿ ಬಡ್ಡಿ ತೊಗೋಬೇಕಾ, ಬ್ಯಾಂಕಲ್ಲಿ FD ಇಡಬೇಕಾ, ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಧರ್ಮೇ ಚಾರ್ಥೇಶ ಕಾಮೇ ಚ ಮೋಕ್ಷೇ ಚ ಪರದರ್ಶಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್. ನಿಮಗೆ ಧರ್ಮದ ಬಗ್ಗೆ ಸಂದೇಹವಾ, ಮಹಾಭಾರತವನ್ನು ಕೇಳ್ರಿ. ದುಡ್ಡು ಸಂಪಾದನೆ ಹೇಗೆ ಮಾಡಬೇಕು ಮಹಾಭಾರತ ಹೇಳುತ್ತೆ. ಟ್ಯಾಕ್ಸ್ ಹೇಗೆ ಸಂಗ್ರಹ ಮಾಡಬೇಕು ಅಂದರೆ ಪುಷ್ಪಂ ಪುಷ್ಪಂ ವಿಚಿನ್ವೀತ. ವಿದುರ ಹೇಳ್ತಾನೆ, ಜನರಿಂದ ಟ್ಯಾಕ್ಸ್ ಹೇಗೆ ತಗೋಬೇಕು ಅಂದರೆ ಜೇನು ನೊಣ ಹೂವಿನ ಮೇಲೆ ಕೂತು ಅಲ್ಲಿರ್ತಕ್ಕಂಥ ಮಕರಂದವನ್ನು ಸ್ವೀಕಾರ ಮಾಡುತ್ತೆ. ಹೂವಿಗೆ ಏನೂ ವಿಕಾರ ಆಗಲ್ಲ, ಹೂವು ಕೆಡೋದಿಲ್ಲ. ಸಾವಿರಾರು ಹೂವುಗಳ ಮೇಲೆ ಸಂಚಾರ ಮಾಡಿ ಜೇನು ನೊಣ ಹೂವಿನಲ್ಲಿರುವ ಮಕರಂದವನ್ನು ತಂದು ಸಂಗ್ರಹ ಮಾಡುತ್ತೆ. ಹಾಗೆ ಟ್ಯಾಕ್ಸ್ ಸಂಗ್ರಹ ಮಾಡಬೇಕೆ ಹೊರತು ಹೆಂಗಸರಿಗೆ ಫ್ರೀ ಅಂತ ಬಸ್ ಚಾರ್ಜಲ್ಲಿ ಫ್ರೀ ಮಾಡಿ ನೀವು ಮನೆಗೆ ತರೋ ಸಕ್ಕರೆ ಮೇಲೆ, ಮನೆಗೆ ತರೋ ಎಣ್ಣೆ ಮೇಲೆ, ಉಸಿರಾಡುವುದರ ಮೇಲೆ, ನಿಮ್ಮ ಯಜಮಾನರು ಓಡಾಡುವ ಬಸ್ ಚಾರ್ಜ್ ಮೇಲೆ ಈ ಕಡೆಯಿಂದ ಪರೋಕ್ಷವಾಗಿ ಅಪರೋಕ್ಷವಾಗಿ ಟ್ಯಾಕ್ಸ್ ಹಾಕಿದರೆ ಗತಿ ಏನು? ಕುಣಿದಾಡಿದ್ರು ನಮ್ಮ ಜನ, ಓಹೋ ಫ್ರೀ. ಮನೆ ಅಂತೂ ಒಬ್ಬಳು ಬಸ್ಸಲ್ಲಿ, ಏನು ಬಸ್ಸಿಗೆ ಬಂದಿದ್ದಿ ಮಗುನ ಕರ್ಕೊಂಡು ಊಟ ಟಿಫನ್ ತಂದು, ಕೂಸು ಮನೆಯಾಗ ತಿಂಬಲ್ರಿ, ಬಸ್ನಾಗ ಫ್ರೀಯಾಗಿ ತೋರಿಸಿಕೊಂಡು ಊಟ ಮಾಡಿಸಿಕೊಂಡು ಮತ್ತೆ ಹೋಗ್ತೀನಿ ಅಂತ. ಇನ್ನೊಬ್ಬಳಂದ್ಲು, ಮಳೆ ಬರ್ಲಿಕ್ಕೆ ಹತ್ತದ, ಇಳಿಯೋದು ಬೇಡ, ಮತ್ತೆ ಬಸ್ ವಾಪಸ್ ಬರ್ತಲ್ಲ, ಅವ ಬಂದು ಇಳಿಯೋಣ. ಎಷ್ಟು ದುರುಪಯೋಗ! ಫ್ರೀ ಬಗ್ಗೆ ಜನರ ಮೂರ್ಖತನ. ಫ್ರೀ ಯಾವುದೂ ಕೊಡಬಾರದು. ಫ್ರೀ ಯಾವುದನ್ನು ಕೊಟ್ಟರೂ ಮರ್ಯಾದೆ ಇಲ್ಲ ಅದಕ್ಕೆ ವಿದುರ ಹೇಳ್ತಾನೆ, ಮಕರಂದ ಜೇನನ್ನು ಸಂಗ್ರಹ ಮಾಡಿದಂತೆ ಟ್ಯಾಕ್ಸ್ ಸಂಗ್ರಹ ಮಾಡಬೇಕೆ ಹೊರತು ಇಜ್ಜಲು ಮಾಡುವವನ ಥರ. ಇಜ್ಜಲು ಮಾಡ್ತಾನಲ್ಲ, ಅವನೇನು ಮಾಡ್ತಾನ್ರಿ, ಕಾಡನ್ನೇ ಕಡಿದು ಬಿಡ್ತಾನೆ. ಕಾಡನ್ನು ಕಡಿದು ಆ ಗಿಡಗಳ ರಂಬೆಗಳನ್ನು ಸುಟ್ಟು ಇಜ್ಜಲನ್ನು ಮಾಡ್ತಾನೆ. ಅಂಗಾರ ಮಾಡುವಂತೆ ಮಾಡಬಾರದು ಅಂತ. ಹೀಗೆಲ್ಲ ಅರ್ಥದ ವಿಚಾರ. ಕಾಮ ಅಂದರೆ ಸ್ತ್ರೀ ಪುರುಷ ಸೌಖ್ಯ ಅಲ್ಲ, ಇಚ್ಛೆ. ಯಾವುದನ್ನು ಇಚ್ಛೆ ಮಾಡಬೇಕು, ಯಾವುದನ್ನು ಇಚ್ಛೆ ಮಾಡಬಾರದು ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳುತ್ತೆ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ. ಮೋಕ್ಷ ಅಂದ್ರೇನು, ಅದರ ಸುಖ ದುಃಖಗಳೇನು, ಅದನ್ನು ಹೇಗೆ ಪಡೆಯಬೇಕು, ಎಲ್ಲವನ್ನ ಮಹಾಭಾರತ ಹೇಳುತ್ತೆ. ಅಂತಹ ಮಹಾಭಾರತ ಅದನ್ನು ಹೇಳುವಾಗ ತಸ್ಮಾತ್ ಯದ್ ಭಾರತೇನೋಕ್ತಂ ತದ್ಧಿ ನೈವಾಸ್ತಿ ಕುತ್ರಚಿತ್ ಅತ್ರೋಕ್ತಂ ಸರ್ವಶಾಸ್ತ್ರೇಷು ನಹಿ ಸಮ್ಯಗ್ ಉದಾಹೃತಂ. ಈ ಮಹಾಭಾರತದಲ್ಲಿ ಹೇಳದೇ ಇದ್ದ ವಿಚಾರಗಳೇ ಇಲ್ಲ, ಪ್ರತಿಯೊಂದು ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ದೇವತಾನಾಂ ಯಥಾ ವ್ಯಾಸಃ ದ್ವಿಪದಾಂ ಬ್ರಾಹ್ಮಣೋವರಃ ಆಯುಧಾನಾಂ ವಜ್ರಂ ಓಷಧೀನಾಂ ಯಥಾ ಯವಾಹ ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತಮುತ್ತಮಂ. ಹೇಗೆ ದೇವತೆಗಳಲ್ಲಿ ವ್ಯಾಸರು ಶ್ರೇಷ್ಠರೋ, 2 ಕಾಲಿರುವ ವ್ಯಕ್ತಿಗಳಲ್ಲಿ ಬ್ರಹ್ಮಜ್ಞಾನಿಯಾದವನು ಹೇಗೆ ಶ್ರೇಷ್ಠವೋ,
ಆಯುಧಗಳಲ್ಲಿ ವಜ್ರ ಹೇಗೆ ಶ್ರೇಷ್ಠವೋ ಮತ್ತು ಔಷಧಗಳಲ್ಲಿ ಯವ ಹೇಗೆ ಶ್ರೇಷ್ಠವೋ ಹಾಗೆ ಸರ್ವಶಾಸ್ತ್ರಗಳಲ್ಲಿ ಮಹಾಭಾರತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋವೇದ ಸರ್ವ ಪಾಪೈ ಪ್ರಮುಚ್ಯತೆ ಎಂಬುದಾಗಿ ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತ ಪುರ ದೇವೈರ್ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞೆಯ ತತ್ರ ತ್ವತ್ಯರಿಚ್ಯತ ಭಾರತಂ ಅಂತಾರೆ. ಮಹಾಭಾರತ ಅಂದರೆ ಹರಿಸರ್ವೋತ್ತಮ ಹೌದೋ ಅಲ್ಲವೋ, ವಾಯುಜೀವೋತ್ತಮತ್ವ ಹೌದೋ ಅಲ್ಲವೋ, ಪಂಚಭೇದ ತಾರತಮ್ಯ ಇದೆಯೋ ಇಲ್ಲವೋ, ತಾರತಮ್ಯ ಅನ್ನುವುದು ಸುಳ್ಳ ನಿಜವಾ, ಜಗತ್ತು ಸುಳ್ಳ ನಿಜವಾ, ಜೀವಜೀವರಿಗೆ ಭೇದ ಇದೆಯೋ ಇಲ್ಲವೋ ಅಂತ ಶಾಸ್ತ್ರದಲ್ಲಿ ಹೇಳುವ ಏನೇನು ನಿರ್ಣಯ ಇದೆಯಲ್ಲ ಆ ನಿರ್ಣಯಗಳಿಗೆಲ್ಲ ಉಪಾಖ್ಯಾನಗಳ ಮೂಲಕವಾಗಿ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ ಎಲ್ಲ ದೃಷ್ಟಾಂತಗಳನ್ನು ಕೊಡ್ತಾರೆ. ವಾಯುದೇವರೇ ಸರ್ವೋತ್ತಮ ಹೇಗೆ, ಕೃಷ್ಣನೇ ನಾರಾಯಣ ಹೇಗೆ, ಕೃಷ್ಣನೇ ಸರ್ವೋತ್ತಮನ ಹೌದಾ ಅಲ್ಲವಾ, ಶಿವ ಸರ್ವೋತ್ತಮನ ಏನು ಅನ್ನುವ ವಿಚಾರಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಜೊತೆಗೆ ಇದು ನಿರ್ಣಯ ಶಾಸ್ತ್ರಗಳಲ್ಲಿ ಭಾರತ ಶ್ರೇಷ್ಠ, ನಿರ್ಣಾಯಕ ಶಾಸ್ತ್ರಗಳಲ್ಲಿ ಬ್ರಹ್ಮಸೂತ್ರ ಶ್ರೇಷ್ಠವಾಗಿದೆ. ಇಂತಹ ಮಹಾಭಾರತ ಎಲ್ಲ ಗ್ರಂಥಗಳಿಗಿಂತ ಅತ್ಯಂತ ಉತ್ತಮವಾಗಿರತಕ್ಕಂಥದ್ದಾಗಿದೆ. ಇಂತಹ ಶ್ರೇಷ್ಠವಾದ ಮಹಾಭಾರತದ ಪ್ರವಚನವನ್ನು ನಾವಿಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಮಹಾಭಾರತದ ಗತಿ ಏನಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಪ್ರಿಂಟೆಡ್ ಪುಸ್ತಕಗಳು ಕೆಲವರು ಇವತ್ತು ಅಂತಾರಲ್ಲ, ಒಬ್ಬರ ಆಚಾರ ಹಂಗೆ ಹೇಳ್ತಾರ್ರಿ, ಈ ಆಚಾರ ಹಿಂಗೆ ಹೇಳ್ತಾರ್ರಿ, ಶ್ರಾದ್ದ ಮಾಡ್ಬೇಕಾದ್ರೆ ಜನವಾರ ಬೇಡ ಅಂತಾರೆ ಒಬ್ಬರ ಆಚಾರರು, ಶ್ರಾದ್ದ ಮಾಡ್ಬೇಕಾದ್ರೆ ಬಲಗಡೆಗೆ ಹಾಕ್ಕೋಬೇಕು ಅಂತಾರೆ, ಇನ್ನೊಬ್ಬರು ಎಡಗಡೆಗೆ ಹಾಕ್ಕೋಬೇಕು ಅಂತಾರೆ, ಇನ್ನೊಬ್ಬರು ಕಿವಿ ಮೇಲೆ ಹಾಕ್ಕೊಳ್ರಿ ಅಂತಾರೆ, ಇನ್ನೊಬ್ಬರು ತೆಗೆದು ಬಗಲಾಗಿ ವಿಷ್ಣುಪಾದದ ಮೇಲೆ ಇಡ್ರಿ ಅಂತಾರೆ. ಕೆಲವರು ರಾಯರ ಮಠದಾಗೋಗಿ ನಾವು ಕೆಲವರು ಹೇಳಿದ್ವಿ, ಶ್ರಾದ್ದ ಮಾಡಿದ ಮೇಲೆ ನಾವು ಆಚಾರ್ಯಗೆ ಜನವಾರ ಕೊಟ್ಟು ಬಂದಿದ್ವಿ, ನಾವು ಮತ್ತೆ ವಾಪಸ್ಸು ಆಚಾರ ಕೊಟ್ಟಿದ್ರು ಮತ್ತೆ ವಾಪಸ್ ಕೊಟ್ಟು ಬಂದಿದ್ವಿ. ಒಬ್ಬೊಬ್ಬರು ಒಂದೊಂದು ವಿಚಾರ ಹೇಳ್ತಾರೆ ರೀ ಹಾಗೆ ಮಾಡಬೇಕು ಅಂತ. ಮಹಾಭಾರತದ ಗತಿ ಏನಾಗಿತ್ತು ಅಂದರೆ, ಆಚಾರ್ಯರು ಬಂದು ಮಹಾಭಾರತವನ್ನು ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್, ಆ ಒಬ್ಬ ವಿಮರ್ಶಕ ಯಾವುದೇ ಒಂದು ಕೃತಿಯನ್ನು ವಿಮರ್ಶೆ ಮಾಡಬೇಕಾದ್ರೆ ಆಮೂಲಾಗ್ರವಾಗಿ ಎಲ್ಲ ಪ್ರತಿಗಳನ್ನು ವಿಚಾರ ಮಾಡಿ ತಾನು ಮಾಡಬೇಕು. ಸುಮ್ಮನೆ ವಿಮರ್ಶೆ ಮಾಡೋರು ಏನು ಮಾಡ್ತಾರೆ ಅಂದರೆ, ವಿಮರ್ಶೆ ಮಾಡೋರು ಮನಸ್ಸೋಗಿ ಬಂದಂಗೆ ಮಾಡಿ ಪಿಕ್ಚರ್ ನೋಡ್ಕೊಂಡು ಬಂದು ಕೂಡಲೇ ಟಿ ವಿಯವ್ರು ಬಂದು ಕೇಳ್ತಾರೆ ಹೌ ಈಸ್ ದಿ ಫಿಲಮ್ ಅಂತ. ಒಬ್ಬ ಹೇಳ್ತಾನೆ ಭಾರಿ ಚಲೋ ಅದ್ರು, ಬುದ್ಧಿಗೆಟ್ಟವನು ಯಾವನೋ ತೆಗೆದಾನಂತ ಇನ್ನೊಬ್ಬ ಅಂತಾನೆ. ಅವನು ಪಿಕ್ಚರೇ ನೋಡಿರೋದಿಲ್ಲ, ಬರೇ ಟಿ ವಿಯವ್ರು ನೋಡ್ತಾರೆ ಇಲ್ಲಕ್ಕೋಸ್ಕರ ಬಂದಿರ್ತಾನೆ. ವಿಮರ್ಶೆ ಮಾಡಬೇಕಾದ್ರೆ ಹಾಗಲ್ಲ. ಶ್ರೀಮದ್ ಆಚಾರ ಅಂತಾರೆ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್. ನಾನು ದೇಶ ದೇಶಗಳ ಅನೇಕ ಲೈಬ್ರರಿಗಳಿಗೆ ಪ್ರವೇಶ ಮಾಡಿ ಈ ಮಹಾಭಾರತದ ಅನೇಕ ಪ್ರತಿಗಳನ್ನು ನೋಡಿ ನಾನು ಕಂಡು ಹಿಡಿದದ್ದೇನು ಅಂದರೆ, ಮಹಾಭಾರತದ ಮೊದಲನೇ ಶ್ಲೋಕವನ್ನೇ ನುಂಗಿಬಿಟ್ಟಿದ್ದಾರೆ, ತೆಗೆದುಬಿಟ್ಟಿದ್ದಾರೆ. ಮಹಾಭಾರತದ ಮೊದಲನೇ ಶ್ಲೋಕವನ್ನೇ ತೆಗೆದಿದ್ದಾರೆ. ಯಾಕೆ? ಮೊದಲನೇ ಶ್ಲೋಕದಲ್ಲಿ ಪರಮಾತ್ಮನ ವಿಷ್ಣು ಪಾರಮ್ಯವನ್ನು ಹೇಳ್ತಾರೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳ್ತಾರೆ. ಅದನ್ನು ಯಾಕೆ ತೆಗೆದ್ರಿ ರೀ? ಮಹಾಭಾರತ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳೋದಿಲ್ಲ, ಶಿವ ಸರ್ವೋತ್ತಮತ್ವವನ್ನು ಹೇಳುತ್ತಿಲ್ಲ. ವಿಷ್ಣು ಸಹಸ್ರನಾಮ ಇರೋದರಿಂದ ವಿಷ್ಣು ಸರ್ವೋತ್ತಮ ಅಂತ ಒಬ್ಬಂದ. ಶಿವ ಸಹಸ್ರನಾಮಾವಳಿ ಇದೆ, ಅದನ್ನೇ ಭೀಷ್ಮಾಚಾರ್ಯರು ಹೇಳಿದ್ದಾರೆ. ಅದಕ್ಕೆ ಅದು ಶೈವ ಗ್ರಂಥ, ಇನ್ನೊಬ್ಬ ವೈಷ್ಣವ ಗ್ರಂಥ, ಇನ್ನೊಬ್ಬ ಬಂದ ಇಲ್ಲ ಇದು ವೀರಶೈವ ಗ್ರಂಥ ಅಂತ. ಇವತ್ತು ತಿರುಪತಿ ಶ್ರೀನಿವಾಸನ್ ನೋಡಿ ಒಬ್ಬೊಬ್ಬರು ಒಂದೊಂದು ನಮ್ಮ ದೇವರು ಅಂತಾರೆ. ಈಶ್ವರ ಅಂತಿರೋದ್ರಿಂದ ಲಿಂಗಾಯತರ ದೇವರು ಅಂತ ಕೆಲವರು, ವೆಂಕಟೇಶ್ವರ ಅಂತಿರೋದ್ರಿಂದ ಏನೇನು ಹೇಳ್ತಾರೆ. ದೇವರಿಗೆ ಕೂದಲಿದೆಯಂತೆ, ದೇವರಿಗೆ ಸ್ನಾನ ಮಾಡಿಸಿದ್ರೆ ಬೆವರ್ತಾನಂತೆ, ಏನೇನೋ ಜನರಿಗೆ ಗೊತ್ತಿದ್ದೆಲ್ಲ ಹೇಳ್ತಾರೆ, ಮನಸ್ಸಿಗೆ ಬಂದದ್ದೆಲ್ಲ ಹೇಳ್ತಾರೆ. ದೇವರ ಕಣ್ಣಲ್ಲಿ ನೀರು ಬರುತ್ತಂತೆ, ದೇವರನ್ನು ಮುಟ್ಟಿದ್ರೆ ಮೆತ್ತಗಿದ್ದಾನಂತೆ, ದೇವರ ರಾತ್ರಿ ಎದ್ದು ಹೋಗ್ತಾನಂತೆ, ಇವನು ಹೋಗಿದ್ದೇನೋ ಗೊತ್ತಿಲ್ಲ. ಈ ಥರದ ಏನೇನೋ ಹೇಳ್ತಾರೆ. ಅದಕ್ಕೆ ಮಹಾಭಾರತ ಯಾರ ಸರ್ವೋತ್ತಮತ್ವವನ್ನು ಹೇಳುತ್ತೆ ಅನ್ನೋದನ್ನು ವೇದವ್ಯಾಸ ದೇವರೇ ಹೇಳಿದ್ದಾರೆ. ಅವರ ಪ್ರಥಮ ಶ್ಲೋಕವೇ ಹೀಗಿದೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮರ ಸುರಸಿದ್ಧವಂದ್ಯಂ. ಪ್ರಾರಂಭವಾಗುವಾಗಲೇ ನಾರಾಯಣಂ ಸುರಗುರುಂ, ಮುಕ್ತರಿಗೆ ಆಶ್ರಯನಾದ್ದರಿಂದ ನಾರಾಯಣ, ದೇವತೆಗಳಿಗೆ ಒಡೆಯನಾದ್ದರಿಂದ ಅವನು ಸುರಗುರು. ಜಗದೇಕನಾಥಂ,
ಜಗತ್ತಿಗೆ ಮುಖ್ಯ ಒಡೆಯ. ವಿಷಯ ಅದರಲ್ಲಿ ಹೇಳಿರಲಿ, ನಿಮ್ಮದನ್ನು ತುರುಕ್ಲಿಕ್ಕೆ ಹೋಗಬೇಡ. ಗೀತೆಗೆ ಅನೇಕರು ಅರ್ಥವನ್ನು ಹೇಳ್ತೀನಿ ಅಂತ ಹೋಗಿ ತಮ್ಮ ಮತವನ್ನು ತುಂಬಿದರು. ಗೀತೆಯ ಮತ ಏನು ಅಂತ ಹೇಳಿಲ್ರಿ. ಗೀತೆಯ ಏನು ಹೇಳುತ್ತೆ, ಯಾವ ಮತವನ್ನು ಹೇಳುತ್ತೆ, ಗೀತೆಯ ಹೃದಯ ಏನು? ನಾವು ಇವತ್ತು ಮಾಡ್ತೀವಲ್ಲ, ಹುಡುಗಿನ ಮದುವೆ ಮಾಡಿಕೊಡುವಾಗ ನಂಗೆ ಒಪ್ಪ್ಯಾನವ ಅಂತ ಅಪ್ಪ, ನಂಗೆ ಒಪ್ಪ್ಯಾನವ ಅಂತ ಅಮ್ಮ. ಹುಡುಗಿ ಒಪ್ಪ್ಯಾಳ ಮೊದಲು ಕೇಳಿ, ಹುಡುಗಿ ಒಪ್ಪಿಗೆಯನ್ನು ಕೇಳ್ರಿ. ಹುಡುಗಿಗೆ ಬೇಕಾ ವರ, ಅವನ ಕೆಲಸ, ಅವನ ರೂಪ, ಅವನ ಗುಣ. ನೀವು ಒಪ್ಪಿದ್ರಲ್ಲ, ಗುಣ ಒಪ್ಪಿದ್ದೀರಾ, ರೂಪ ಒಪ್ಪಿದ್ದೀರಾ, ಸಂಬಳ ಒಪ್ತೀರಿ, ಅವನ ಗುಣ ನೋಡಿದ್ದೀರಾ? ಇಲ್ಲ. ಅದಕ್ಕೆ ಗೀತೆ ಏನು ಹೇಳುತ್ತೆ? ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುತ್ತೆ. ಅನನ್ಯಾಶ್ಚಿಂತೆಯಂತೋ ಮಾಮಂದ ಭಗವಂತ. ಯಾರನ್ನೋ ಚಿಂತನೆ ಮಾಡಬೇಡ ಅಂದ. ನಿನಗೆ ಆಪತ್ತು ಬಂದಾಗ ನಾನು ಇದ್ದೇನೆ, ಪರಿತ್ರಾಣಾಯ ಸಾಧೂನಾಂ, ನಾನೇ ಬರ್ತೇನೆ ಅಂತ ದೇವರು ಹೇಳಿದ. ಕೃಷ್ಣನೇ ಪರಮಾತ್ಮನಾಗಿದ್ದಾನೆ. ಹೀಗೆ ಮಹಾಭಾರತ ಪರಮಶ್ರೇಷ್ಠವಾದ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುತ್ತೆ. ದೇವರೆಂಥವನು ಅಂದರೆ ಭಕ್ತಪ್ರಿಯಂ. ಈ ಶ್ಲೋಕದ ಮೇಲೆ ಇಡೀ ಮಹಾಭಾರತವನ್ನು ಹೇಳಬಹುದು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ. ಕೃಷ್ಣಾವತಾರದ ಮಹಿಮೆ. ಪರಮಾತ್ಮ ಇವನು ಭಕ್ತಪ್ರಿಯ. ಹೇಗೆ ಭಕ್ತಪ್ರಿಯ? ಹೇಗೆ ಅಂದರೆ, ಎಲ್ಲೋ ಧರ್ಮರಾಜನ ಜೊತೆಗೆ ಮಾತಾಡ್ತಾ ಕೂತಿದ್ದ ಕೃಷ್ಣ ಸ್ವಲ್ಪ ಅನ್ಯಮನಸ್ಕನಾದನಂತೆ. ಈ ಪುರಾಣಕ್ಕೆ ಕೂತಾಗ ಫೋನ್ ಬಂದರೆ ಆ ಕಡೆ ನೋಡ್ತೀವಿ ನೋಡ್ರಿ, ಒಂದು ಅರ್ಧ ಗಂಟೆ ಅದನ್ನು ಸ್ವಿಚ್ ಆಫ್ ಮಾಡಲಿಕ್ಕೆ ಧೈರ್ಯ ಇಲ್ಲ ನಮಗೆ. ಹೆಂಡತಿ ಬಾಯಿ ಯಾರು ಮುಚ್ಚಿಸ್ತೀವಿ, ಫೋನ್ ಬಾಯಿ ಮುಚ್ಚಿಸ್ಲಿಕ್ಕಾಗಲ್ಲ. ಏನು ಮೆಸೇಜ್ ಬರ್ತದೋ ಏನೋ. ಪುರಾಣಕ್ಕೆ ಕೂತಾಗ ಮೆಸೇಜ್ ಬರುತ್ತೆ ರೀ. ಏನಪ್ಪ ಅಂದರೆ, ಸ್ವಾಮಿ ఇప్పుడు వచ్చేదా దేనికిరా ಡ್ರೈನೇಜ್ ಬ್ಲಾಕ್ ಅయింದಂಟಿವಿ కదా. ದೇವರ ಪೂಜೆಗೆ ಕೂತಾಗಲೂ ಮೊಬೈಲ್ ಬೇಕ್ರಿ. ಸ್ವಿಚ್ ಆಫ್ ಮಾಡುವ ಹಾಗೆ ಇಲ್ಲ. ಅದರ ಸೌಂಡು ನಮ್ಮನ್ನು ಎಷ್ಟು ಬ್ಲಾಕ್ ಮಾಡಿದೆ ಅಂದರೆ, ಅದನ್ನು ಸೌಂಡ್ ಆಫ್ ಮಾಡಿ ಬರೀ ವೈಬ್ರೇಷನ್ನಲ್ಲಿಟ್ಟು ಮಂಚದ ಮೇಲೆ, ಬೀರು ಮೇಲಲ್ಲ, ಮಂಚದ ಮೇಲಿಟ್ಟು ಸೌಂಡ್ ವೈಬ್ರೇಷನ್ ಬರೋದಲ್ಲ. ದೇವರ ಮನೆಗೂ ಬೆಡ್ರೂಮಿಗೂ 50 ಅಡಿ ದೂರ. ಬೆಡ್ರೂಮ್ನಾಗಿರೋ ಮೊಬೈಲು ಗುರ್ರ್ ಅಂತ ವೈಬ್ರೇಟ್ ಆದರೆ ಇವನಿಗೆ ವೈಬ್ರೇಟ್ ಆಗುತ್ತೆ. ಇಷ್ಟು ಮೊಬೈಲು ನಮ್ಮನ್ನು ಹಿಂದಕ್ಕೆ ಟಿ ವಿ ಬೈತಾ ಇದ್ವಿ, ಟಿ ಫಾರ್ ತತ್ವ, ವಿ ಫಾರ್ ವಿರೋಧಿ ಅಂತ. ಈಗ ಮೊಬೈಲು, ಅದು ಮೊಬೈಲು ತಮ್ಮ ಜೊತೆಗೆ ನಮ್ಮನ್ನು ಒಯ್ಯತ್ತದು. ಏನಿಲ್ಲರಿ, ದೇವ್ರ ಪೂಜೆ ಕಾಳಕ್ಕೆ ಕೂತಾಗ ಡ್ರೈನೇಜ್ ಕ್ಲೀನ್ ಮಾಡೋನು ಸ್ವಾಮಿ ಬರಲೆ ಅಂತ. ಏನು ಕರ್ಮ ಬೇಕಾ ನಮಗೆ? ಅದಕ್ಕೆ ಧರ್ಮರಾಜನಿಗೆ ಮನಸ್ಸು ಮಾತಾಡ್ತಾ ಇದ್ದ ಕೃಷ್ಣನ ಮನಸ್ಸೆಲ್ಲೋ ಹೋಯ್ತಂತೆ. ಯಾಕೆ ಕೃಷ್ಣ ನನ್ನ ಕಡೆಗೆ ಮಖ ಕೊಟ್ಟಿದ್ದೀಯಾ, ಕಿವಿ ಕೊಟ್ಟಿದ್ದೀಯಾ, ಮನಸ್ಸು ಕೊಟ್ಟಿಲ್ಲ, ಎಲ್ಲಿದೆ ನಿನ್ನ ಮನಸ್ಸು ಒಂದು ಕೇಳುತ್ತಾನೆ. ಕೃಷ್ಣ ಅಂತಾನೆ, ನನ್ನನ್ನು ಯಾರೋ ಕರೀತಾ ಇದ್ದಾರೆ, ನನ್ನನ್ನು ಕರೀತಾ ಇದ್ದಾರೆ, ಅವರ ಬಳಿಗೆ ಹೋಗೋಣ ನಡಿ. ಯಾರು ಸ್ವಾಮಿ ಅಂದ. ಈ ಯುಗದ ಜ್ಞಾನದ ಸೂರ್ಯ ಕರೀತಾ ಇದ್ದಾನೆ. ಯಾರದು? ಭೀಷ್ಮಾಚಾರ್ಯ. ಕುರುಕ್ಷೇತ್ರದ ರಣಾಂಗಣದಲ್ಲಿ ಮೈಯೆಲ್ಲ ಬಾಣವನ್ನು ಚುಚ್ಚಿಸಿಕೊಂಡು ಇಚ್ಛಾಮರಣಿಯಾದ ಭೀಷ್ಮಾಚಾರ್ಯರು ಧರ್ಮರಾಜನ ಜೊತೆಗಿದ್ದ ಕೃಷ್ಣನ ಸ್ತೋತ್ರ ಮಾಡಿದ್ದು ದೇವರಿಗೆ ಗೊತ್ತಾಯಿತು. ಎಲ್ಲಿದ್ದ ದೇವರು? ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ. ಕೃಷ್ಣ ಭಕ್ತಪ್ರಿಯನಾಗಿ ಭೀಷ್ಮಾಚಾರ್ಯರ ಬಳಿಗೆ ಬಂದ. ಕೃಷ್ಣ ಬರ್ತಾನೆ ಅನ್ನುವುದನ್ನು ನೋಡಿ ಧರ್ಮರಾಜನಿಗೆ ಧರ್ಮದ ಸಂದೇಹ, ಧರ್ಮರಾಜನಿಗೆ ಬಂದ ಧರ್ಮದ ಸಂದೇಹವನ್ನು ಬಿಡಿಸಲಿಕ್ಕೆ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ ಸ್ವಾಮಿ ತಾನು ಉಪದೇಶ ಮಾಡಿದೆ. ಭೀಷ್ಮರ ಬಳಿಗೆ ಕರ್ಕೊಂಡು ಹೋದ. ಯಾಕೆಂದರೆ ಭೀಷ್ಮರಲ್ಲಿದ್ದ ಜ್ಞಾನ ತಿರೋಧಾನ ಆಗಬಾರದ್ರಿ. ನಿಮ್ಮಲ್ಲಿ ಏನೇ ಇರಲಿ, ನಿಮ್ಮಲ್ಲಿದ್ದ ಬಂಗಾರ ಅಡವಿಟ್ಟುಬಿಟ್ಟು ಕಳ್ಕೊಂಬಿಡ್ರಿ. ನಿಮ್ಮ ದೇಹದಲ್ಲಿದ್ದ ರಕ್ತವನ್ನು, ಕಿಡ್ನಿಯನ್ನು, ಹೃದಯವನ್ನು, ಕಣ್ಣನ್ನು, ಏನು ಬೇಕಾದ್ರೆ ಅಂಗಾಂಗಗಳನ್ನು ದಾನ ಕೊಡ್ರಿ. ಆದರೆ ಜ್ಞಾನವನ್ನು ಹಾಳು ಮಾಡಬೇಡ್ರಿ. ದೇವರು ನಿಮಗೆ ಕೊಟ್ಟ ಜ್ಞಾನವನ್ನು ಮತ್ತೊಂದು ಶಿಷ್ಯ ಸಂಪತ್ತಿಗೆ ಬೆಳೆಸ್ರಿ. ಇವತ್ತು ನಮ್ಮ ಆಯುರ್ವೇದದ ವಿದ್ಯೆ, ಅನೇಕ ವಿದ್ಯೆಗಳು ಹಾಳಾಗಿದ್ದೆ ಹೀಗೆ. ಅನೇಕ ಹರಿದಾಸರ ದೇವರ ನಾಮಗಳನ್ನು ನಮಗೆ ಇನ್ನೊಬ್ಬರು ಕೊಡಲಿಕ್ಕೆ ಅಪ್ಪಣೆ ಇಲ್ಲ. ಏನಪ್ಪಣೆ? ಅಪ್ಪಣೆ ಇಲ್ಲದೆ ಇದ್ರೆ ಅವ್ರು ಯಾಕೆ ಬರೀತಿದ್ರು? ಅವ್ರು ಯಾಕೆ ಬರೆದಿರೋದನ್ನು ದೇವರ ನಾಮಗಳನ್ನು? ಇಲ್ರಿ, ನಮ್ಗೆ ಕೊಡ್ಲಿಕ್ಕೆ ಅಪ್ಪಣೆ ಇಲ್ಲ, ನಮ್ಮ ವಂಶಸ್ಥರಾಗೇ ಇರಬೇಕು. ನಿಮ್ಮ ವಂಶಸ್ಥರು ಏನಾರು ಓದ್ತೀರಾ? ಇಲ್ಲ, ನಾವು ಬೀದಾಗ ಮಂಡ್ಯರ ಒಗ್ಗರಣೆ ಪುಗ್ಜಿ ತಿಂದು ಬರ್ತೀವಿ, ಅದು ಉಳ್ಳಾಗಡ್ಡಿ ಹಾಕಿದ್ದೆ. ಇಂಥವ್ರ ಮನೆಯಾಗ ಆ ದೇವರ ನಾಮ ಇದ್ರೆ ಏನೋ, ಅದನ್ನು ಕೊಡದೇ ಇದ್ರೆ ಏನು ನಾಶ ಆದರೂ ಪರವಾಗಿಲ್ಲ, ಜ್ಞಾನ ನಾಶ ಆಗಬಾರದು. ಜ್ಞಾನ ಪರಂಪರೆಯ ಬೆಳೀಬೇಕು. ಅದಕ್ಕೆ ಕೃಷ್ಣ ಏನು ಮಾಡಿದ?
ಭೀಷ್ಮನಲ್ಲಿರುವ ಜ್ಞಾನವನ್ನು ಧರ್ಮರಾಜನಲ್ಲಿ ಸಂಕ್ರಮಣ ಮಾಡಿಸಲಿಕ್ಕೆ ಧರ್ಮರಾಜನ ಕರ್ಕೊಂಡು ಹೋದ. ಧರ್ಮರಾಜ ಅಂತ ನನಗೆ ರಾಜ್ಯ ಬೇಡ, ಕೋಶ ಬೇಡ, ಇದನ್ನು ಆಳುವ ಬುದ್ಧಿ ನನಗಿಲ್ಲ, ಮತ್ತೆ ಧೃತರಾಷ್ಟ್ರ ಬದುಕಿದ್ದಾನೆ, ಕೊಟ್ಟು ಬಿಡ್ತೀನಿ, ಇದು ಪಾಪ, ದೊಡ್ಡವರನ್ನೆಲ್ಲ ಕೊಂದ ಪಾಪ, ನನಗೆ ರಾಜ್ಯ ಬೇಡ ಅಂದವನಿಗೆ ಕೃಷ್ಣ ಅಂದ, ಇನ್ನೊಂದು ಸರಿ ಭಗವದ್ಗೀತಾ ಹೇಳುವ ಪೇಷನ್ಸ್ ನನಗಿಲ್ಲ ಅಂತ. ಯಾರೋ ಉಪನ್ಯಾಸಕ್ಕೆ ಬಂದು ಮಾರನೇ ಸಹ ಕೇಳಿದ್ರಂತ ಆಚಾರ್ಯ, ನಾವು ನಿನ್ನೆ ಬಂದಿರಲಿಲ್ಲ, ನಿನ್ನೆ ಹೇಳಿದ್ದೆಲ್ಲ ಮತ್ತೆ ಹೇಳಿದೆ. ಆಚಾರ್ಯ ಅಂದರು, ಇವತ್ತು ಮುಂದಿನ ವಿಷಯ ನೋಡ್ಕೊಂಡು ಬಂದಿನಪ್ಪ, ಮತ್ತು ಅದನ್ನೇ ರೆಡ್ಡೆಚ್ಚ ಮೊದಲು ಬೆಟ್ಟೆ ಅಂತ. ಅವನು ಬಂದ ಒಂದು ನಾಟಕ ಕಥೆ ಪ್ರಾರಂಭ ಆಗಿತ್ತು, ಯಕ್ಷಕ್ಕೆ ಒಳ್ಳೆಯ ನಾಟಕ ಪ್ರಾರಂಭ ಆಗಿತ್ತು. 10 ಊರುಗಳ ಮಧ್ಯದಲ್ಲಿ ಆ ಊರು, ಒಂದೊಂದು ಊರಿಗೆ ಒಬ್ಬೊಬ್ಬ ರೆಡ್ಡಿ. ನಾಟಕ ಪ್ರಾರಂಭ ಆಗಿ ಒಳ್ಳೆ ಘಟ್ಟಕ್ಕೆ ಬಂದಿದೆ. ಏಯ್ ನಿಲ್ಲಿಸ್ರಿ, ನಮ್ಮ ರೆಡ್ಡಿ ಇವಾಗ ಬಂದಾನ, ಇವಾಗ ಮತ್ತೆ ಮೊದಲಿಂದ ನಾಟಕ ಆಡ್ರಿ, ನಮ್ಮ ರೆಡ್ಡಿ ನೋಡಿಲ್ಲ. ಏನು ಕರ್ಮ ಹೀಗೋದು. 10 ಜನ ರೆಡ್ಡಿಯರು ಬರೋಷ್ಟೊತ್ತಿಗೆ ಬೆಳಗ್ಗೆ ಬೆಳಕರಿದು ಹೋಯ್ತು, ಬಯಲಾಟ ಮಂಗಳಾಗೋಯ್ತು, ಕತೆ ಮುಂದೆ ಹೋಗಲೇ ಇಲ್ಲ. ಅದಕ್ಕೆ ಪರಮಾತ್ಮ ಏನು ಮಾಡಿದ, ನನಗೆ ಗೀತೋಪದೇಶವನ್ನು ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ, ಈ ಗೀತೋಪದೇಶದ ಜ್ಞಾನ ಭೀಷ್ಮಾಚಾರ್ಯರಲ್ಲಿದೆ, ಮತ್ತು ನಿನಗೆ ನಾನು ಉಪದೇಶ ಮಾಡುವ ಯೋಗ್ಯತೆಯೂ ಇಲ್ಲ, ನಿನಗೆ ಉಪದೇಶ ಮಾಡುವ ಯೋಗ್ಯತೆ ಭೀಷ್ಮಾಚಾರ್ಯರಲ್ಲಿದೆ ಅಂತ ಭೀಷ್ಮರಲ್ಲಿ ಕರೆದೊಯ್ದಿದ್ದಾನೆ. ಅಂಥ ಕೃಷ್ಣನ ಪ್ರೀತಿಗೆ ಪಾತ್ರನಾದ ಭೀಷ್ಮಾಚಾರ್ಯರ ಒಂದು ಪಾತ್ರವನ್ನು ಇವತ್ತು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ. ಬಹಳ ಇಷ್ಟವಾದ ಪಾತ್ರ ನನಗೆ ಮಹಾಭಾರತದಲ್ಲಿ ಭೀಷ್ಮನ ಪಾತ್ರ, ಬಹಳ ಸುಂದರವಾದ ಪಾತ್ರ. ಮಹಾಭಾರತದ ಉದ್ದಗಲಕ್ಕೂ ಬರತಕ್ಕಂಥ ಒಂದು ಪಾತ್ರ, ಮಹಾಭಾರತದ ಪ್ರಾರಂಭದಿಂದ ಬರತಕ್ಕಂತಹ ಒಂದು ಪಾತ್ರ, ಆದಿಯಿಂದ ಅಂತ್ಯದವರೆಗೆ ಕಥಾಸೂತ್ರವಾಗಿ ಬರತಕ್ಕಂಥ ಕೆಲವೇ ಪಾತ್ರಗಳಲ್ಲಿ ಭೀಷ್ಮರ ಸ್ಥಾನ ಬಹಳ ಮುಖ್ಯ. ತ್ಯಾಗಿಗಳಲ್ಲಿ ಶಿರೋಮಣಿ, ಯುದ್ಧದಲ್ಲಿ ವೀರಾಗ್ರಣಿ. ದಿವಸಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಅವರ ಯುದ್ಧಾಗ್ರಣಿ ವೀರಾಗ್ರಣಿ ಹೇಗೆ ಅಂದರೆ, ಸೂರ್ಯೋದಯದಿಂದ ಪ್ರಾರಂಭ ಮಾಡಿ ಸೂರ್ಯ ಮುಳುಗುವುದರೊಳಗಾಗಿ ದಿವಸಕ್ಕೆ 10,000 ಜನರನ್ನು ಕೊಲ್ತೀನಿ ಅಂತ. ಇವತ್ತು AK-47 ಇದ್ದರೂ, ಎಂಥ ಬಾಂಬುಗಳಿದ್ದರೂ ಕೂಡ 10,000 ಜನರನ್ನು ಕೊಲ್ಲಿಕ್ಕಾಗಲ್ಲ. ಅಂತಹ ಭೀಷ್ಮಾಚಾರ್ಯರು ವೀರಾಗ್ರಣಿ. ಇವನಂಥ ವೀರ ಮಹಾಭಾರತದಲ್ಲಿ ಮತ್ತೊಬ್ಬರಿಲ್ಲ. 18 ದಿವಸಗಳ ಕೌರವರ ಪಾಂಡವರ ಯುದ್ಧದಲ್ಲಿ 10 ದಿವಸಗಳ ಕಾಲ ಸೇನಾಧಿಪತ್ಯವನ್ನು ಮಾಡಿ ಕೌರವರ ಯುದ್ಧದ ವಿಚಾರವನ್ನು ಮುಂದೆ ತೋರಿಸಿದ ವ್ಯಕ್ತಿ. ಶಸ್ತ್ರ ಪ್ರದರ್ಶನ ಆದ ಮೇಲೆ ಶಾಸ್ತ್ರ ಪ್ರದರ್ಶನವನ್ನು ಮುಂದಿಟ್ಟ ವ್ಯಕ್ತಿ. ಹೇಗೆ ನಾವು ದ್ರೋಣಾಚಾರ್ಯ ಬಗ್ಗೆ ಹೇಳ್ತೀವಿ, ಏಕತಶ್ಚತುರೋ ವೇದಾನ್, ಒಂದು ಕಡೆ 4 ವೇದಗಳು, ಒಂದು ಕಡೆ ಶಸ್ತ್ರ, ಎರಡೂ ಇತ್ತು ದ್ರೋಣಾಚಾರ್ಯ. ಹಾಗೆ ಭೀಷ್ಮಾಚಾರ್ಯರಲ್ಲಿ ಎಲ್ಲವೂ ಇತ್ತು. ಶಸ್ತ್ರದ ಪಾಂಡಿತ್ಯವನ್ನು ಮುಗಿಸಿದ ಮೇಲೆ ಶಾಸ್ತ್ರದ ಪಾಂಡಿತ್ಯ. ನಮ್ಮ ಧರ್ಮರಾಜನನ್ನು ಕೂಡಿಸಿಕೊಂಡು, ಧರ್ಮರಾಜ ಧರ್ಮದ ಬಗ್ಗೆ ಸಂಶಯವನ್ನು ತಾಳಿ ಬಂದಿದ್ದಾನೆ ಅಂದಾಗ ಧರ್ಮರಾಜನ ಜೊತೆಗೆ ನಾವು ಯಾಕೆ ಉಪನ್ಯಾಸಕ್ಕೆ ಹೋಗಬಾರ್ದು, ನಾವು ಹೋಗೋಣ. ಇವತ್ತು ನಾವು ಹಂಗಲ್ರಿ, ರಾಯರ ಮಠದಾಗ ಹೇಳಿಸ್ರಿ ಬರ್ತೀವಿ ರೀ, ಅವ್ರ ಮನೆಗೆ ಹೇಳಿಸ್ತಾರಂತ ಬಂದರು ಕರೀತಾರೋ ಇಲ್ಲೋ, ಇದು ಜನರ ಮೂರ್ಖತನ. ಅದಕ್ಕೆ ಭಾಗವತ ಹೇಳುತ್ತೆ, ಭಾಗವತ ನಡೀತಾ ಇದೆ ಅಂದರೆ ನೀನು ಬದ್ರಿಯಾತ್ರೆಗೆ ಹೋಗೋದಾಗಿದ್ದರೆ, ಭಾಗವತ ಕೇಳೋದು ಬಿಟ್ಟು ಬದ್ರಿಯಾತ್ರೆಗೆ ಹೋದಿ ಅಂದರೆ ನಿನಗೆ ಬದ್ರಿಯಾತ್ರೆ ಪುಣ್ಯ ಬರಲ್ಲ. ಆಚಾರ್ಯ ನೀವು ಇವಾಗ ಹೇಳ್ತೀರಿ, ನಮ್ಮ ಜೀವನದಾಗ ಒಂದು ಸರಿ ಯಾವುದೋ ಟ್ರಾವೆಲ್ಸ್ನಾಗ ಬುಕ್ ಮಾಡ್ಕೊಂಡಿರ್ತೀವಿ, ಗತಿ ಏನು? ಅದಕ್ಕೆ ನಾವು ಹೇಳ್ತೀವಿ ಚಿಂತೆ ಮಾಡಬೇಡ್ರಿ, ಆಚಾರ್ಯ ಲೈವ್ ಕೊಡ್ತಿರ್ತಾರೆ, ಯೂಟ್ಯೂಬ್ನಾಗ ಕೇಳ್ಕೊಂಡಿರ್ತಾರೆ. ಮತ್ತು ಇನ್ನೇನು ಹೇಳಣ್ರಿ, ದುಡ್ಡು ಕೊಟ್ಟಿರ್ತೀವಿ, 1000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತೀವಿ, ಲೈವ್ನಾಗ ಕೊಟ್ಟಿವಿ, ಅದನ್ನು ಕೇಳ್ರಿ ಅಂತ ಹೇಳ್ಬೋದು. ಅದಕ್ಕಾಗಿ ಶಾಸ್ತ್ರವನ್ನು ಕೇಳಲಿಕ್ಕೆ ನಮ್ಮನ್ನು ಯಾರೂ ಕರಿಬೇಕಾಗಿಲ್ಲ, ಜ್ಞಾನಕ್ಕೆ ಕರಿಬೇಕಾಗಿಲ್ಲ. ಹೋದಾಗ ಅವರು ಬೇಡ ಅಂದರೆ ಹೊರಗೆ ಹೋಗಬೇಡ, ಹೋದಾಗ ನಿಮಗೆ ಯೋಗ್ಯತೆ ಇಲ್ಲ, ನೀವು ಎದ್ದೋಗ್ರಿ ಅಂದರೆ ಎದ್ದೋಗೋಣ. ಆದರೆ ಪುರಾಣಕ್ಕೆ ಮುಂದುಗಡೆ ಕೂತ್ಕೊಂಡು 10 ಸರಿ ಎದ್ದೆದ್ದು ಹೋಗಿ ಬರೋದು, 10 ಸರಿ ಮೊಬೈಲ್ ತೊಗೊಳ್ಳೋದು, ಹೋಗೋದು, ಹೊರಗೆ ಬರೋದು, ಮೊಬೈಲ್ ತೊಗೊಳ್ಳೋದು, ಹೊರಗೆ ಹೋಗಿ ಬರೋದು. ಏನು ಇನ್ನು ಕೆಲವರಂತೂ ಶಾಲ್ ಹೊತ್ತುಕೊಂಡು ಒಳಗಡೆ ಫೋನ್ ಇಟ್ಕೊಂಡು ಮೆತ್ತಿಗೆ ಮಾತಾಡ್ತಿರ್ತಾರೆ. ಕೆಲವರಂತೂ ಮೊಬೈಲ್ ಆನ್ ಮಾಡಿ ಉಪನ್ಯಾಸ ಆಗಿದ್ದೀವಿ ಅಂತ ತೋರಿಸಲಿಕ್ಕೆ ಮಾತಾಡಲ್ಲ, ಉಪನ್ಯಾಸದ ಸ್ಪೀಚಲ್ಲಿ ಹೋಗ್ಲಿಕ್ಕೆ ಇರಬೇಕು. ಎಲ್ಲೋಗಿದ್ದಿ ಮಾರ ಹಾಳಾಗಿ, ಅದು ಏನು ಉಪನ್ಯಾಸ, ನಾನು 5 ನಿಮಿಷ ಕೇಳಿದೆ, ಏನೂ ಅರ್ಥ ಆಗಲಿಲ್ಲ, ದರಿದ್ರ ಅದು ಅಂತ ಅವ್ನು ಬೈಬೇಕು. ನಾನಾ ವಿಧಗಳನ್ನು ಮಾಡ್ತೇವೆ. ಹಾಗಾಗಿ ನಮ್ಮ ಧರ್ಮರಾಜನ ಬಗ್ಗೆ, ಧರ್ಮರಾಜನಿಗೆ ಉಪದೇಶ ಮಾಡುವಾಗ 1000 ಜನ ಬಂದಿದ್ದಾರೆ. ಹೀಗೆ ಶಾಸ್ತ್ರದ ಕೌಶಲವನ್ನು ತೋರಿಸಿದ್ದಾರೆ. ವಿಚಿತ್ರ, ತಾನು ವಿವಾಹ ಮಾಡಿಕೊಳ್ಳದೆ ತಂದೆಗೆ ವಿವಾಹ ಮಾಡಿದ ವ್ಯಕ್ತಿ,
ಜಗತ್ತಿನಲ್ಲಿ ಯಾರೂ ಓದದೇ ಇದ್ದಷ್ಟು ವರ್ಷ 325 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯರ ಬಳಿಯಲ್ಲಿ ಪರಶುರಾಮ ದೇವರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ ವ್ಯಕ್ತಿ. ಯುದ್ಧದ ಕಡೆಗೆ ನಿಂತರೆ ಕ್ಷತ್ರಿಯ ಯುದ್ಧಕ್ಕೆ ಕರೆದರೆ ಬಾರದೆ ಇರಬಾರದು ಅಂತ ಗುರು ಪರಶುರಾಮ ದೇವರು ಕರೆದರೆ ಪರಶುರಾಮ ದೇವರ ಜೊತೆಗೂ ಯುದ್ಧವನ್ನು ಮಾಡಿದ ವ್ಯಕ್ತಿ. ಏನಾದರೂ ಮಾಡ್ಕೋತೀವ್ರಿ, ಗಂಡಸರು ಆದರ್ಶ ದಂಪತಿಗಳೊಳಗೆ ನಮ್ಮನ್ನು ಕರೆದರೆ ನಮ್ಮನ್ನು ಹೆಂಡತಿನ ಬೇರೆ ಮಾಡಿ ನಮ್ಮನ್ನು ಬೇರೆ ಮಾಡಿ ಕರೀತಾರವ್ರು. ಹೆಂಡತಿ ಕಿವಿ ಕೇಳಿಸ್ದೇ ಇದ್ದಾಗ ನಮಗೊಂದು ಕ್ವಶನ್ ಕೇಳ್ತಾರೆ, ನೀವು ಜನ್ಮಾಂತರದಲ್ಲಿ ಇದೇ ಹೆಂಡತಿಯನ್ನು ಬಯಸ್ತೀರಾ ಅಂತ ನಾವು ಕೇಳಿದ್ರೆ ಇದ್ರಿರಲಿ ಬಿಡ್ರಿ ಚಲೋ ಇದ್ದಾಳೆ. ಅದು ಯಾವಾಗ ಹೇಳ್ತೀವಿ? ಸ್ವಲ್ಪ 60-70 ವರ್ಷ ಆದಮೇಲೆ ಹೇಳ್ತೀವಿ ರೀ. ಮದುವೆ ಮಾಡ್ಕೊಂಡು ಹೊಸದ್ರಾಗೆ ಎಲ್ಲಿ ಗಂಟು ಬಿದ್ಲು ಅಂತ. ಅದು ಸ್ವಲ್ಪ ವಯಸ್ಸಾದ ಮೇಲೆ ಇನ್ನು ಇವಳನ್ನ ಬಿಡ್ಲಿಕ್ಕಾಗೋದಿಲ್ಲ, ಅವಳು ಮಾಡೋ ಸೇವಾ ಸೌಖ್ಯಗಳಿಗೆ ಒಳಗಾಗಿ ಇರಲಿ ಬಿಡ್ರಿ. ಅದೇ ಹೆಂಗಸರನ್ನು ಕೇಳ್ರಿ, ನಿಮಗೆ ಇದೇ ಗಂಡ ಜನ್ಮ ಜನ್ಮಾಂತರಗಳಲ್ಲಿ ಬೇಕಾ ಬೇಡ ಅಂತ ಪ್ರತಿನಿತ್ಯ ರಾಯರಿಗೆ 10 ನಮಸ್ಕಾರ ಹಾಕ್ತಾ ಇದ್ದೀನಿ ಸ್ವಾಮಿ, ನಾನಾಗಿದ್ದಕ್ಕೆ ಈತನ ಜೊತೆಗೆ ಏಗುತ್ತಾ ಇದ್ದೀನಿ, ಬೇರೆ ಒಳಗಿದ್ದರೆ ಹೆಣ್ಣಾಕೊಂಡು ಹೋಗಿಬಿಡ್ತಿದ್ಲು, ಅವ್ರ ಅಮ್ಮನೂ ಹಾಗೆ ಅಂದಿದ್ಲು, ಅವ್ರ ಅಕ್ಕನೂ ಹಾಗೆ ಅಂದಿದ್ಲು, ಅವ್ರ ಮುತ್ತಜ್ಜಿ ಹೆಣ್ಣು ಮಕ್ಕಳೆಲ್ಲ ನಮ್ಮನ್ನು ಬೈತಾರೆ ರೀ. ನಾವು ಗಂಡಸರು ಬೈಯಂಗಿಲ್ಲ ರೀ. ಎಲ್ಲರೂ ಉಪನ್ಯಾಸಕ್ಕೆ ಸೇರಿದಾಗ ಅವ್ರ ತಾಯಿ ಹೇಳ್ತಾಳೆ, ಏನು ಅಳಿಯರಿ ನನ್ನ ಮಗಳಾಗಿದ್ದಕ್ಕೆ ಬದುಕ್ಯಾಳ, ಬೇರೆ ಒಳಗಿದ್ರೆ ಹೆಣ್ಣಾಕೊಂಡು ಹೋಗಿಬಿಡ್ತಿದ್ಲು. ಎಲ್ಲ ಹೆಣ್ಮಕ್ಳು ಹಿಂಗೆ ಅಂತಾರೆ. ಅದು ನಾವು ಗಂಡಸು ಮಕ್ಕಳು ಯಾವತ್ತೂ ಹಂಗೆ ಅನ್ನಲ್ಲ, ಹೆಂಡತಿನ ಬೈಯಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಭೀಷ್ಮಾಚಾರ್ಯರು ತಾನು ಮದುವೆಯಾಗದೆ ತಂದೆಗೆ ಮದುವೆ ಮಾಡಿದ ಮಹನೀಯ, 325 ವರ್ಷಗಳ ಕಾಲ ಶ್ರೇಷ್ಠವಾದ ವಿದ್ಯಾಭ್ಯಾಸವನ್ನು ಮಾಡಿದ ವ್ಯಕ್ತಿ. ತಾನು ತಂದೆಗೆ ಮದುವೆ ಮಾಡುವಾಗ ತಾನು ಬ್ರಹ್ಮಚರ್ಯದಿಂದ ಇರ್ತೀನಿ ಅಂತ ಹೇಳಿದ ವ್ಯಕ್ತಿ ಈತ ಯೋಗೀಶ್ವರ. ಬೇಕಾದಾಗ ಪ್ರಾಣವನ್ನು ಬಿಡ್ತಕ್ಕಂಥ ಧೀರ ಪುರುಷ. ಹತ್ತಿರ ಬಂದ ದೊಡ್ಡ ಶ್ರೇಷ್ಠವಾದ ಅಧಿಕಾರವನ್ನು, ಅರಸೊತ್ತಿಗೆಯನ್ನು ತನಗೆ ಬೇಡ ಅಂದ ವ್ಯಕ್ತಿ. ತಾಯಿ ಹೇಳಿದರೂ ಕೂಡ ನೀನೇ ಆಳು ಅಂದರೆ ಒಪ್ಪಲಿಲ್ಲ. ತನ್ನ ತಮ್ಮಂದಿರ ಹೆಂಡತಿಗೆ ಮಕ್ಕಳನ್ನು ಪಡೆಯುವ ಭಾಗ್ಯವನ್ನು ತಾಯಿ ಹೇಳಿದರೂ ಕೇಳಲಿಲ್ಲ. ವೇದವ್ಯಾಸದೇವರ ವೇದವ್ಯಾಸರ ಮೂಲಕವಾಗಿ ಅಂಬಾಲಿಕಾ ಅಂಬಿಕೆಯರಲ್ಲಿ, ವಿಚಿತ್ರವೀರನ ಮಡದಿಯರಲ್ಲಿ ಮಕ್ಕಳನ್ನು ಪಡೆದ ಮಹನೀಯ ಭೀಷ್ಮಾಚಾರ್ಯರು. ಇಂತಹ ಭೀಷ್ಮಾಚಾರ್ಯರ ಬಗ್ಗೆ ಸಾಕಷ್ಟು ಅದ್ಭುತವಾದ ವಿಚಾರಗಳಿದೆ. ಭೀಷ್ಮನ ಹುಟ್ಟೇ ಒಂದು ವಿಚಿತ್ರ. ಹೆಂಡತಿಯನ್ನು ವಿರೋಧ ಮಾಡಿಕೊಂಡು ಹೆಂಡತಿಯನ್ನೇ ತನ್ನ ಮರಣಕ್ಕೆ ಕಾರಣವನ್ನಾಗಿ ಮಾಡಿಕೊಂಡ ಒಬ್ಬ ವ್ಯಕ್ತಿ ಭೀಷ್ಮಾಚಾರ್ಯ. ಬಹಳ ದೊಡ್ಡ ಜೀವನದ ಕಥೆ ಭೀಷ್ಮರದು. ಈತ ಯಾರು, ಏನು ಗಲಾಟೆ ಮಾಡಿಕೊಂಡಿದ್ದ ಹೆಂಡತಿ ಜೊತೆಗೆ, ಏನು ಮಾಡಿದ್ದಕ್ಕೆ ಭೀಷ್ಮನಾಗಿ ಹುಟ್ಟಬೇಕಾಗಿ ಬಂತು ಅಂದರೆ ಈ ಭೀಷ್ಮ ಯಾರು ಅನ್ನೋದನ್ನು 18ನೇ ಕಕ್ಷದಲ್ಲಿ ಬರುವ ಅಷ್ಟವಸುಗಳ ಪೈಕಿ ಒಬ್ಬ. 8 ಜನ ವಸುಗಳು. ಇವರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ, ಅಂದರೆ ತಿಳಿದಿಲ್ಲ ನಾವು. ಈ ವಸುಗಳು ರುದ್ರರು, ಆದಿತ್ಯರು ಅಂತ 3 ಜನ. ಶ್ರಾದ್ದ ಮಾಡುವಾಗ ವಸು, ರುದ್ರ, ಆದಿತ್ಯ ಅಂತ ಇವರನ್ನು ಹೇಳ್ತೇವೆ. ಈ ವಸುರುದ್ರ ಆದಿತ್ಯರು ನಮ್ಮ ಜೀವನದ ನಿಯಾಮಕರು. ನಾವು 1ನೇ ವರ್ಷದಿಂದ 24ನೇ ವರ್ಷದ ತನಕ ಈ ವಸುಗಳು ನಮ್ಮ ಜೀವನದ ಯಜ್ಞವನ್ನು ನಡೆಸ್ತಾರೆ, ಜೀವನ ಯಜ್ಞ ಅಂತ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ತಿಳಿದು ಕವಿಗಳಿಂದ ತಿಳಿದು ಪ್ರಾತಃಸವನ ಮಾಧ್ಯಂದಿನವೆನಿಪ. ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ. ಬೆಳಗಿನ ಯಜ್ಞ ಯಾವುದದು? ಬೆಳಗಿನ ಯಜ್ಞ 1ರಿಂದ 24 ವರ್ಷ ನಮಗೆ ರೋಗ ರುಜಿನಗಳು ಬರದಂತೆ ವಿಷ್ಣು ಯಜ್ಞ ರೂಪವಾದ ಈ ಜೀವನ ಯಜ್ಞವನ್ನು ನಿರ್ವಿಘ್ನವಾಗಿ ರೋಗಾದಿಗಳು ಬರದಂತೆ ನಡೆಸಿಕೊಡುವವರು ವಸುಗಳು. ಇವರು 8 ಜನ. ಇವರು 8 ಜನರಲ್ಲಿ ಒಬ್ಬ ಉತ್ತಮ, ಅವನ ಅಗ್ನಿ 15ನೇ ಕಕ್ಷ, ವಸುಗಳು ಕೆಳಗಡೆ ಕಕ್ಷದವರು. ಇವರು 8 ಜನರು ಸೇರಿ ಒಂದು ದಿವಸ ವಸಿಷ್ಠರ ಮನೆಗೆ ಹೋಗ್ತಾರೆ. ವಸಿಷ್ಠರು ವೈದಿಕ ಬ್ರಾಹ್ಮಣರು. ವೈದಿಕ ಬ್ರಾಹ್ಮಣರ ಮನೆ ಹೆಂಗಿರುತ್ತೆ ರೀ? ಲೌಕಿಕರ ಮನೆಗೆ ಹೋದ್ರೆ ಲಾಡ್ಜಿಂಗ್ ಇದ್ದು ಹೆಂಗಿರುತ್ತೆ ಮನೆ, ಲಕ 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 ಅಂತ ಯಾವ್ಯಾವ್ದು ಎಲ್ಲಿರಬೇಕೋ ಅಲ್ಲೇ ಇರುತ್ತೆ. ವೈದಿಕ ಬ್ರಾಹ್ಮಣರ ಮನೆಗೆ ಹಾಗಿರೋದಲ್ಲ. ಒಂದು ಕಡೆ ಧಾವಳಿ, ಇನ್ನೊಂದು ಕಡೆ ಸೀರೆ, ಇನ್ನೊಂದು ಕಡೆ ಕುಬಸ, ಇನ್ನೊಂದು ಕಡೆ ಮಕ್ಕಳ ಲಂಗೋಟಿ. ವೈದಿಕ ಬ್ರಾಹ್ಮಣರ ಮನೆ ನೋಡ್ಬೇಕು, ಎಲ್ಲ ಗೋಡೆಗಳ ಮೇಲೆ ಅಂಗಾರಕ್ಷತೆ ಹೆಚ್ಚಿರ್ತಾರೆ. ಬರೀ ಮಠಕ್ಕೆ ಬಂದಾಗಲ್ಲ, ಮನೆಯಾಗೂ ಹಂಗೆ ಹೆಚ್ಚಿರ್ತಾರೆ, ಅಷ್ಟು ವೈರಾಗ್ಯ. ಲೌಕಿಕರ ಮನೆ ಹಂಗಲ್ಲ. ಲೌಕಿಕರು ತಮ್ಮ ಹಣೆಯಲ್ಲೂ ಅಷ್ಟು ದೊಡ್ಡ ಅಕ್ಷತೆ ಹಚ್ಕೊಳ್ಳಲ್ಲ, ಸಣ್ಣದಾಗಿ ಹಚ್ಚಿರ್ತಾರೆ. ಕಂಡ್ರೆ ಕಾಣಿಸಬೇಕು, ಇಲ್ಲದೆ ಇದ್ರಿಲ್ಲ. ವೈದಿಕ ಬ್ರಾಹ್ಮಣರು ಹಂಗಲ್ಲ, ಇಲ್ಲಿ ಹಚ್ಕೊಂಡ್ರೆ ಮಂತ್ರಾಲಯಕ್ಕೆ ಕಾಣಿಸ್ಬೇಕು ಅಂತ. ಯಾಕೋ ವೈದಿಕ ಬ್ರಾಹ್ಮಣರ ಮನೆಗೆ ಬಂದ ಅಷ್ಟವಸುಗಳು ಬಂದಿದ್ದಾರೆ, ಅವರ ಹೆಂಡಂದರ ಜೊತೆಗೆ ಬಂದಿದ್ದಾರೆ. ಆ ವಸುಗಳು ಬಂದಾಗ ವಸಿಷ್ಠರು, ನಾನು ವೈದಿಕ ಬ್ರಾಹ್ಮಣನಾದರೂ ಕೂಡ ಇವರಿಗೆ ಸರಿಯಾದ ಆತಿಥ್ಯವನ್ನು ಮಾಡಬೇಕು ಅಂತ ಕಾಮಧೇನುವಿನ ನಂದಿನಿ ಮಗಳಿದ್ದಾಳಲ್ಲ, ಅವಳಿಂದ
ತಾನು ಒಳ್ಳೆಯ ಫಲಗಳನ್ನು ಪಡೆದು ಆ ಬಂದವರಿಗೆ ಬೇಡಿದ್ದೆಲ್ಲ ರಾಜೋಚಿತವಾದ ಸತ್ಕಾರವನ್ನು ಮಾಡುತ್ತಾರೆ ವಸಿಷ್ಠರು. ಇದನ್ನು ನೋಡಿದ ವರಾಂಗಿ ಅಂತ ದ್ಯುನಾಮಕ ವಸುವಿನ ಹೆಂಡತಿ, ಆ ದ್ಯುನಾಮಕ ವಸುವಿನ ಹೆಂಡತಿ ಕೇಳ್ತಾಳೆ, ಇದೆಲ್ಲ ಹೆಂಗೆ ಮಾಡಿದಿರಿ ನೀವು? ಈಗ ನಾವೆಲ್ಲ ಮಾಡ್ತೀವಲ್ಲ, ಏನಾರು ರೋಗ ಬಂದರೆ ಆಚಾರ್ಯ ಹಾರ್ಟ್ ಸರ್ಜರಿ ಆಯಿತು ಅಂತ, ಕಿಡ್ನಿ ಫೇಲ್ಯೂರ್ ಆಗಿತ್ತು ಅಂತ, ಕಿಡ್ನಿ ಟ್ರಾನ್ಸ್ಪ್ಲೇಷನ್ ಮಾಡಿದ್ರು ಅಂತ, ಇಷ್ಟು ರೊಕ್ಕ ಹೆಂಗೆ ಬಂತ ಆಚಾರ್ಯ? ಇಲ್ಲ, ನಾವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ವಿ. ಅವತ್ತು ವಸಿಷ್ಠರ ಮನೆಯಲ್ಲಿ ದೊಡ್ಡ ಇನ್ಶೂರೆನ್ಸು ಕಾಮಧೇನು. ಆ ಕಾಮಧೇನು ಕೇಳಿದ್ದೆಲ್ಲ ಕೊಡ್ತು, ಅದರಿಂದ ಬೇಕಾದ್ದು ಮಾಡಿದರು. ಎಲ್ಲವನ್ನು ಮಾಡಿದ ಮೇಲೆ ವರಾಂಗಿ ಕೇಳಿದ್ವಿ, ಹಸುವಿನ ವೈಶಿಷ್ಟ್ಯ ಏನು ಅಂತ. ಅವರಂದರು, ಇದರ ಹಾಲನ್ನು ಕುಡಿದರೆ 10,000 ವರ್ಷ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಾಗಿಲ್ಲ, ಫೌಂಡೇಶನ್ನು ಬ್ಲೀಚಿಂಗು ಏನೂ ಮಾಡ್ಕೋಬೇಕಾಗಿಲ್ಲ, ಸುಖವಾಗಿ ಯುವಕರಾಗಿರಬಹುದು ಅಂತ. ಅವಳು ವರಾಂಗಿಗೆ ಅದರ ಮೇಲೆ ಮನಸ್ಸು ಬಂತು. ವಾರಕ್ಕೆ 3 ಸರಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹುಬ್ಬು ತೀಡಿಸಿಕೊಂಡು, ಶೂರ್ಪಣಕಿ ನೈಲ್ ಪಾಲಿಷ್ ಮಾಡಿಸಿಕೊಂಡು, ಕೂದಲೆಲ್ಲ ಕತ್ತರಿಸಿಕೊಂಡು, ಮುಂದುಗಡೆ ವಿಧವೆ, ಹಿಂದುಗಡೆ ಮುತ್ತೈದೆ, ಮುಂದುಗಡೆ ಸಾಧನಾ ಕಟ್ಟಿಂಗು, ಹಿಂದುಗಡೆ ಹೂವು, ಹಣೆಯಲ್ಲಿ ಕೂದಲಿಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲ, ಕೊರಳಲ್ಲಿ ಮಂಗಳಸೂತ್ರ ಇಲ್ಲ. ಗೌರಿ ಪೂಜೆ ಮಾಡ್ತೀನಿ, ಭೀಮನ ಮಾಸೆಗೆ ಬರ್ರಿ ಅಂತ ಕರೀಲಿಕ್ಕೆ ಬರ್ತಾರೆ. ಅವಳಲ್ಲಿ ಇದು ಭಾಳ ಕಷ್ಟ, ಈ ಬೀಚಿಂಗ್ ಇದೆಲ್ಲ ಹೋಗೋದು ಕಷ್ಟ ಅಂಥೇಳಿ ಆಕೆ ಏನು ಮಾಡಿದ್ಲು, ಗಂಡನಿಗೆ ಹೇಳಿದ್ಲು, ಈ ವೈದಿಕ ಬ್ರಾಹ್ಮಣರ ಮನೆಯಾಗಿ ಏನು ಕೆಲಸ ಯಾಕಳಿಗೆ, ನಾವು ತೊಗೊಂಡು ಹೋಗೋಣ ಅಂತ ಹೆಂಡತಿ ಗಂಡನಿಗೆ ಹೇಳಿದ್ಲು. ಗಂಡ ಅಂದ, ಹೌದು ತೊಗೊಂಡು ಹೋಗಬೇಡ. ಎಲ್ಲ 7 ಜನರು ದ್ಯುನಾಮಕ ವಸುವಿನ ಜೊತೆಗೆ ಸೇರಿ, ತುಂಬ ದೊಡ್ಡ ಕಥೆ, ಸಂಕ್ಷೇಪವಾಗಿ ಹೇಳುತ್ತೇನೆ. ಕಾಮಧೇನುವಿನ ಕಳ್ಳತನ ಮಾಡಲಿಕ್ಕೆ ಹೋಗ್ತಾರೆ. ಕಾಮಧೇನು ತಾನೇ ತನ್ನ ಮೈಯಲ್ಲಿ ಅನೇಕ ಬಾಣಗಳನ್ನು ಹುಟ್ಟಿಸಿ ಈ 8 ಜನರನ್ನು ಸೋಲಿಸಿಬಿಡ್ತಾರೆ. ವಸಿಷ್ಠರ ಮೇಲೆ ಯುದ್ಧ ಮಾಡಲಿಕ್ಕೆ ಹೋದಾಗ ವಸಿಷ್ಠರೊಳಗಿದ್ದ ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು, ವಸಿಷ್ಠರೊಳಗಿದ್ದ ಬ್ರಹ್ಮದೇವರು, ಈ ವಸಿಷ್ಠರಿಗೆ ಕೋಪ ಇಲ್ಲ. ತನ್ನ 100 ಜನ ಮಕ್ಕಳನ್ನು ವಿಶ್ವಾಮಿತ್ರ ಕೊಂದರೂ ವಿಶ್ವಾಮಿತ್ರರ ಮೇಲೆ ಕೋಪಗೊಳ್ಳದೇ ಇದ್ದ ವ್ಯಕ್ತಿತ್ವ ನಮ್ಮ ವಸಿಷ್ಠರದು. ಕಾಮಕ್ರೋಧಗಳನ್ನು ತಮ್ಮ ಕಾಲಿನ ಚಪ್ಪಲಿಯನ್ನಾಗಿ ಮಾಡಿಕೊಂಡಿದ್ದ ಮಹನೀಯರು. ಅಂಥ ಮಹನೀಯರು ನಮ್ಮ ವಸಿಷ್ಠರು ಶಾಪ ಕೊಡೋದಿಲ್ಲ ಅಂತ ಬ್ರಹ್ಮದೇವರ ಒಳಗೆ ಪ್ರವೇಶ ಮಾಡಿ, ವಸಿಷ್ಠರೊಳಗೆ ಪ್ರವೇಶವನ್ನು ಮಾಡಿ ತಾವೇನು ಮಾಡಿದ್ದಾರೆ, ಶಾಪವನ್ನು ಕೊಟ್ಟಿದ್ದಾರೆ. ನೀವೆಲ್ಲರೂ ಭೂಮಿಯಲ್ಲಿ ಹುಟ್ಟಿರಿ, ಕಳ್ಳತನ ಮಾಡಿದ್ದಕ್ಕೆ, ಹಸುವಿನ ಕಳ್ಳತನ ಕೊಂದಿಲ್ರಿ, ಇನ್ನು ಗೋಮಾಂಸ ಭಕ್ಷಣೆ, ಬೀದಾಗಿ ಬಿಟ್ಟಿದ್ದ ಗೋವುಗಳನ್ನು ತೊಗೊಂಡೋಗಿ ಕಡಿದು ಮೋಸ ಮಾಡಿದರೆ ಏನೆಲ್ಲ ಆಗತ್ತೆ ಎಂಬುದನ್ನು ಒಂದು ಕಥೆ ಬರುತ್ತೆ. ನಾವೆಲ್ಲ ಅಸ್ಥಿ ಸಂಚಯನ ಮಾಡ್ತೀವಲ್ವ, ದೊಡ್ಡವರು ಹೋದಾಗ ಹಾಲು ಹಾಕಬೇಕು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ ನಿಮಗೆ? ಅಸ್ಥಿ ಸಂಚಯನ ಮಾಡುವಾಗ ಹಾಲು ತೊಗೊಂಡು ಹೋಗ್ತೀವಿ, ಹಾಲು ಸುರಿದು ಆ ಹಾಲನ್ನು ಏನೋ ಒಂದು ಅರ್ಧ ಲೀಟ್ರ್ ತೊಗೊಂಡ್ಬಿಡ್ರಿ ಅಂತಾರೆ ಪುರೋಹಿತರು. ಇಲ್ಲ, ಸರಿಯಾಗಿ 7-8 ಲೀಟ್ರೇ ತೊಗೊಂಡು ಹೋಗ್ಬೇಕು. ಇಡೀ ಆ ದೇಹ ಸುಟ್ಟ ಜಾಗಕ್ಕೆಲ್ಲ ಅದನ್ನು ಸುರಿಬೇಕು. ಯಾಕೆ ಅಂದರೆ ಹಸುವಿನ ಹಾಲು ಆ ದೇಹದ ಮೇಲೆ ಬಿದ್ದರೆ ಅವನೇನಾದರೂ ಅಪಘಾತಕ್ಕೊಳಗಾಗಿ ಅಪಮೃತ್ಯುವಿಗೊಳಗಾಗಿ ಸತ್ತಿದ್ದರೆ ಬದುಕಬಹುದು ಅನ್ನತ್ತೆ ಮಹಾಭಾರತದ ಭೀಷ್ಮಾಚಾರ್ಯರ ಶಾಂತಿ ಪರ್ವದ ಒಂದು ಮಾತು. ಹಸುವಿನ ಕಳ್ಳತನ ಮಾಡಿದರೆ ಇಷ್ಟು ದೊಡ್ಡ ಪಾಪ ಬೇಡರಿ. ಪುರಾಣದಲ್ಲಿ ಜನಮೇಜಯ ರಾಜ ನರಕ ದರ್ಶನವಾಗಿ ಬಿಡುತ್ತೆ. ಜನಮೇಜಯ ರಾಜನಿಗೆ ನರಕಕ್ಕೆ ಯಾರ್ಯಾರು ಬರ್ತಾರೆ ಅಂತ ಕೇಳ್ತಾನೆ. ಇಂತಿಂಥ ಪಾಪ ಮಾಡಿದವರೆಲ್ಲ ಬರ್ತಾರೆ ಅಂತ. ಮತ್ತು ನಾನು ಯಾಕೆ ಬಂದೆ ಅಂತ ಕೇಳ್ತಾನೆ. ನೀನು ನಿಮ್ಮ ಮನೆ ಮಂದಿ ಬಂದಿದ್ದ ಒಂದು ಆಕಳನ್ನು ಹೇ ಅಂದಿ, ಆಕಳನ್ನು ಹೇ ಅಂದನಂತೆ, ಅದಕ್ಕೆ ನಿನಗೆ ನರಕ ದರ್ಶನವಾಯಿತು ಅಂತ. ಇನ್ನು ಅದನ್ನು ಕಡಿದು ಕೊಂದು ತಿಂದು ಗೋಮಾಂಸವನ್ನು ಗೋವುಗಳನ್ನು ನಾಶ ಮಾಡಿದವರಿಗೆ ಏನಾಗಬೇಡ. ಬ್ರಹ್ಮದೇವರು ಶಾಪ ಕೊಟ್ಟರು, ನೀವು 8 ಜನ ಭೂಮಿಯಲ್ಲಿ ಹುಟ್ಟ್ರಿ, ಯಾರು ನಮಗೆ ಕಳ್ಳತನ ಮಾಡಲಿಕ್ಕೆ ಪ್ರೇರಣೆ ಮಾಡಿದಳೋ ಆ ವರಾಂಗಿ ಗಂಡನಿಗೆ ಮೃತ್ಯುವಾಗಲಿ, ಅವಳು ಹುಟ್ಟಲಿ, ಗಂಡನಿಗೆ ವಿರೋಧವನ್ನು ಮಾಡಲಿ ಅಂತ ವರಾಂಗಿಗೆ ಶಾಪ. ಅವರೆಲ್ಲ ಗೊತ್ತಾಯ್ತು ಅವರಿಗೆ ಬ್ರಹ್ಮದೇವರೇ ಶಾಪ ಕೊಡ್ತಾ ಇದ್ದಾರೆ ಅಂತ. 8 ಜನ ಬ್ರಹ್ಮದೇವರ ಪ್ರಾರ್ಥನೆ ಮಾಡಿ, ಸ್ವಾಮಿ ಇವನೊಬ್ಬ ದೊಡ್ಡವನ ಮಾತನ್ನು ಕೇಳಿ ನಾವೆಲ್ಲ ಕೆಟ್ಟ ಕೆಲಸ ಮಾಡಿದ್ವಿ, ನಮಗೆ ಭೂಮಿಯಲ್ಲಿ ಹುಟ್ಟುತ್ತೀವಿ, ಆದರೆ ಬಹಳ ವರ್ಷಗಳ ಕಾಲ ನಾವು ಭೂಮಿಯಲ್ಲಿ ಇರೋದಿಲ್ಲ. ಯಾಕೆಂದರೆ ದೇವತೆಗಳು ಭೂಮಿಯಲ್ಲಿ ಬಂದರು ಅಂದರೆ ಜಗನ್ನಾಥದಾಸರಂತಾರೆ, ಮಾನುಷಾನ್ನವನುಂಡು ಜ್ಞಾನಶೂನ್ಯನೂ ಆದೆ. ಮನುಷ್ಯ ಲೋಕದ ಅನ್ನ ತಿಂದರೆ ಜ್ಞಾನ ನಾಶ ಆಗತ್ತೆ. ದುರ್ಗಂಧಪೂರಿತವಾದ ದೇಹ, ದುಃಖವನ್ನು ಕೊಡುವ ದೇಹ, ಅಜ್ಞಾನವನ್ನು ಕೊಡ್ತಕ್ಕಂಥ ದೇಹ, ವೃದ್ಧಾಪ್ಯ ಬರುತ್ತೆ, ಜರಾ ಮೃತ್ಯುಗಳು ಬರುತ್ತೆ ಇಂಥ ದೇಹ. ಆದ್ದರಿಂದ ಇದು ಬೇಡ ಅಂತ
ಆ ದೇವತೆಗಳೆಲ್ಲ 8 ಜನರು ಕೇಳಿದಾಗ ನಿಮ್ಮೆಲ್ಲರ ಮರಣದ ದುಃಖ, ಜನ್ಮದ ದುಃಖ, ನಿಮ್ಮೆಲ್ಲರ ಸಾಮರ್ಥ್ಯ, ನಿಮ್ಮೆಲ್ಲರ ಬುದ್ಧಿ, ನಿಮ್ಮೆಲ್ಲರ ಬಲ, ಶೌರ್ಯ, ತೇಜ, ಜ್ಞಾನ, ಬಲ ಎಲ್ಲವೂ ಒಬ್ಬನಿಗೆ ಕೊಡ್ತೀನಿ. ಯಾರು ಹಸುವನ್ನು ಕದೀಲಿಕ್ಕೆ ನಿಮ್ಮನ್ನು ಪ್ರೇರಣೆ ಮಾಡಿದನೋ ದ್ಯುನಾಮಕ ವಸು ಭೂಮಿಯಲ್ಲಿ ಅವನು ಹುಟ್ಟಲಿ ಅಂತ. ಅದೇ ದ್ಯುನಾಮಕ ವಸುವೇ ಈ 8 ಜನರನ್ನು ಕೂಡಿಕೊಂಡು ಗಂಗೆಯ ಮಕ್ಕಳಾಗಿ ಬರ್ತಾರೆ. ಇವರೆಲ್ಲರೂ ಕೂಡ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರು. ಅಮೆಜಾನ್ನ ಸರ್ಚ್ ಮಾಡ್ತೀವಲ್ಲ, ಪ್ರಾಡಕ್ಟಿಗೆ ಏನು ರೇಟು ಅದು ಇದು ಅಂತ ಅವರೆಲ್ಲ ಹುಡುಕಿದರು. ನಮ್ಮನ್ನು ಹಡೆಯತಕ್ಕಂಥವಳು ಮನುಷ್ಯಳಾಗಿರಬಾರದು, ದೇವತೆಯಾಗಬೇಕು ಅಂತ ಸರ್ಚ್ ಮಾಡಿದ ಸಿಕ್ಕ ಅವರಿಗೊಂದು ವಿಚಾರ. ದೇವಲೋಕದ ಸಭೆಯಲ್ಲಿ ವರುಣನ ಭಾರ್ಯ ಗಂಗಾದೇವಿ, ಇವೆಲ್ಲ ಎಂತೆಂಥ ನೀತಿ ಕಥೆ ನೋಡ್ರಿ. ಸಭೆಯಲ್ಲಿ ಕೂತಾಗ ಗಾಳಿ ಬಂತಂತೆ. ಗಾಳಿ ಬಂದದ್ದಕ್ಕೆ ಗಂಗೆಯ ಸೆರಗು ಪಕ್ಕಕ್ಕೆ ಜಾರಿತು. ಗಂಗೆಯ ಸೆರಗು ಜಾರಿದ್ದನ್ನು ಕೂತವರೆಲ್ಲ ನೋಡಲಿಲ್ಲ, ತಲೆ ಬಗ್ಗಿಸಿ ಬಿಟ್ರು, ನೋಡಬಾರ್ದು ಅಂತ. ಇವಾಗ ಅದನ್ನು ನೋಡಲಿಕ್ಕೆ ಟಿ ವಿ ಮುಂದೆ ಕೂತಿರ್ತೀವಿ. 18 ವರ್ಷದ ಮೊಮ್ಮಗ, 80 ವರ್ಷದ ಮುದುಕ. ಆ ಮೊಮ್ಮಗನಿಗೂ ನಾಚಿಕೆ ಇಲ್ಲ, ಈ ಮುದುಕನಿಗೂ ನಾಚಿಕೆ ಇಲ್ಲ. ಇದು ನಾಲಿಗೆ ಬಿಟ್ಟುಕೊಂಡು, ಇವಾಗ ಇಬ್ಬರಿಗೂ ಬೇಕಾಗಿಲ್ಲ, ಇಬ್ಬರಿಗೂ 2 ಮೊಬೈಲ್ ಇರ್ತದೆ. ಇದು ಮೊಬೈಲ್ನಾಗ ಏನೋ ನೋಡ್ತದೆ 80 ವರ್ಷದ್ದು, ಇದು ಏನೋ ನೋಡುತ್ತೆ 18 ವರ್ಷದ್ದು. ಗಂಗೆಯ ಸೆರಗು ಕೆಳಗೆ ಬಿದ್ದದ್ದನ್ನು ಯಾರೂ ನೋಡಲಿಲ್ಲ. ವರುಣ ನನ್ನ ಹೆಂಡತಿಯನ್ನು ನೋಡಿದರೆ ತಪ್ಪೇನು ಅಂತ. ಇವತ್ತಿನ ನಮ್ಮ ಮಕ್ಕಳು ಹಾಕ್ಕೊಳ್ಳುವ ಹರಕಲ ಜೀನ್ಸು, ಉಬ್ಬು ತಬ್ಬುಗಳು ಕಾಣಿಸುವ ದೇಹದ ಟೀ ಶರ್ಟ್ಗಳು, ತುಂಡು ಉಡುಗೆಗಳು, ತೊಡೆ ಕಾಣಿಸುವುದು, ಎದೆ ಕಾಣಿಸುವುದು, ಬೆನ್ನಲ್ಲಿ ವಿಂಡೋ, ಮುಂದುಗಡೆ ಡೋರು. ಏನ್ರಿ ಇದು ಹೆಂಗಸರದು? ಗಂಡಸರಿಗೂ ನಾಚಿಕೆ ಇಲ್ಲ. ಬರ್ಮುಡಾ ಚಡ್ಡಿ, ಬಟ್ಟೆ ಗತಿ ಇಲ್ಲದೆ ಇರೋರ ಥರ ಬಟ್ಟೆ ಇದ್ದರೂ ಹರಕಲ ಜೀನ್ಸು. ಶ್ರೀಮಂತಿಗೆ ಇದ್ದರೂ ಎಂಥ ಮೂರ್ಖ ಸಮಾಜ. ನಾವು ಹೇಳ್ತಿದ್ದೀವಿ ಆದಿವಾಸಿಗಳು ಬಟ್ಟೆ ಹಾಕ್ತಾ ಇರಲಿಲ್ಲ, ಬಟ್ಟೆ ಹಾಕದೇ ಇರುವುದರಿಂದ ಆದಿವಾಸಿಗಳು ಅಂತ. ನೀವೇನು, ನೀವು ನಾಗರಿಕರ? ಸಿವಿಲೈಜೇಷನ್ ಆಗಿದೆಯಾ ಇದು? ಎಂಥ ಮೂರ್ಖರು. ಹೆಂಡತಿಯ ಸೆರಗು ಜಾರಿದ ದೇಹವನ್ನು ನೋಡಿದ್ದಕ್ಕೆ ವರುಣನಿಗೆ ಶಾಪ, ಗಂಗೆಗೆ ಶಾಪ. ದೊಡ್ಡವರು ಎದುರಿಗಿರುವಾಗ ಮರ್ಯಾದೆಯಾಗಿ ಕೂಡದೇ ಇದ್ದದ್ರಿಂದ ನೀನು ಭೂಮಿಯಲ್ಲಿ ಹುಟ್ಟು ಅಂತ. ವರುಣನಿಗೆ ಶಾಪ, ನೀ ಭೂಮಿಯಲ್ಲಿ ಹುಟ್ಟು ಅಂತ. ಇಷ್ಟೇ ಅಲ್ಲ, ವರುಣ ಮತ್ತೊಮ್ಮೆ ಏನು ಮಾಡಿಬಿಟ್ಟ? ಬ್ರಹ್ಮದೇವರು ಕಶ್ಯಪರಿಬ್ಬರು ಪೂರ್ವೋಧ ದೇಹ ತೀರ, ಇವತ್ತಿನ ಗಂಗಾಸಾಗರ ಸಂಗಮ ಕಲ್ಕತ್ತದ ಬಳಿಯಲ್ಲಿ ಬ್ರಹ್ಮದೇವರು ಕಶ್ಯಪರು ಕೂತು ಮಾತಾಡ್ತಾ ಇರುವಾಗ ಹುಣ್ಣಿಮೆಯ ದಿವಸ ಸಮುದ್ರದ ನೀರು ಬ್ರಹ್ಮದೇವರ ಮೇಲೆ ಬಿತ್ತು. ಅದು ಮೈಲಿಗೆ, ಗಂಗೆಯ ಆ ಮೈಲಿಗೆ ನೀರು, ಗಂಗೆಯ ನೀರಲ್ಲ. ಮತ್ತೆ ಶಾಪ ಕೊಟ್ಟರು, ನೀ ಮತ್ತೆ ಭೂಮಿಯಲ್ಲಿ ಹುಟ್ಟು ಅಂತ. ಹಾಗೆ ವರುಣ ಗಂಗೆ ಭೂಮಿಯಲ್ಲಿ ಹುಟ್ಟುತ್ತಾರೆ. ಆಗ ಗಂಗೆ ಕೇಳಿದ್ರಂತೆ ಬ್ರಹ್ಮದೇವರನ್ನು, ತಪ್ಪು ಮಾಡಿದ್ದು ನಮ್ಮ ಯಜಮಾನರು, ನನಗೆ ಗೊತ್ತಾಗಲಿಲ್ಲ, ಆದ್ದರಿಂದ ದಯಮಾಡಿ ನಾನು ನಮ್ಮ ಯಜಮಾನರ ಸಹವಾಸ ಮಾಡುತ್ತೀನಿ, ಆದರೆ ನಮ್ಮ ಯಜಮಾನರಿಗೆ ಮಾನವ ದೇಹ ಬರಲಿ, ನನಗೆ ಮಾನವ ದೇಹ ಬೇಡ ಅಂತ ಗಂಗೆ ಕೇಳಿದಾಗ ಬ್ರಹ್ಮದೇವರು ತಥಾಸ್ತುಂದು. ಎಷ್ಟು ಕಥೆ ಇರ್ತಾವೆ ನೋಡ್ರಿ. ಇದ್ರ ಬಗ್ಗೆ ನೀತಿ ಹೇಳ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ. ನೀವೇ ವಿಚಾರ ಮಾಡಿರಿ ಮನೆಗೆ ಹೋದ ಮೇಲೆ. ಆಗ ಗಂಗಾದೇವಿ ವರುಣ ಎಲ್ಲಿ ಹುಡ್ತಾನೆ ಜಾಗ ನೋಡಿದ್ಲು. ಅವಳು ಇಂಟರ್ನೆಟ್ನಾಗ ಸರ್ಚ್ ಮಾಡಿದ್ಲು, ವಾಟ್ ಈಸ್ ದಿ ಆಫ್ಟರ್ ವರುಣ ಹಿಸ್ ಲೈಫ್ ವೇರ್ ಅಂತ ನೋಡಿದಾಗ ವರುಣ ವಿಲ್ ಬಿಕಮ್ಸ್ ಇನ್ ಪ್ರತಿಪಾಸ್ ಹೌಸ್ ಅಂತ ಬಂತು. ಇವಾಗ ಆಲ್ಟರ್ನೇಟಿವ್ ನೋಡ್ತಾ ಇದ್ದೀವಲ್ಲ, AI ಹಾಗೆ ಕೇಳಿದ್ರೆ ಸಾಕು ಹೇಳ್ತಾನೆ. ಎಷ್ಟು ಬುದ್ಧಿವಂತಿಕೆ ಇದೆ ಅಂದರೆ, ನಿನ್ನೆ ನಾ ಕೇಳಿದೆ ವಾಟ್ ಈಸ್ ದಿ ಹರಿಕಥಾಮೃತ ಸಾರ ಅಂತ ಕೇಳಿದೆ. ಸುಮ್ಮನೆ ಹೇಳಿದಕ್ಕೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತು, ಹರಿಕಥಾಮೃತ ಸಾರ ಹೀಗೆ ಅಂತ. ನಾನು ತಪ್ಪದು ಏನೇನೋ ಕೊಡ್ತು. ಹರಿ ಅಂದರೆ ಏನು, ಕಥಾ ಅಂದರೆ. ನಾ ಕೇಳಿದೆ ಜಗನ್ನಾಥದಾಸ ಹರಿಕಥಾಮೃತ ಸಾರ, ದಿಸ್ ಹರಿಕಥಾಮೃತ ಸಾರ ಈಸಿ ಸೇಮ್ ಅಂತ ಕೇಳಿದ್ದಕ್ಕೆ ಐ ಆಮ್ ಅಪಾಲಜಿ ಟು ಯು ಅಂತ ಬಂತು. ಏನು ಬುದ್ಧಿವಂತಿಗೆ. ನಾನು ನಿಮ್ಮನ್ನು ಅಪಾಲಜಿ ಕೇಳ್ತೀನಿ, ಹರಿಕಥಾಮೃತ ಸಾರ ನಾಟ್ ಮೇಡ್ ಬೈ ಯಾವುದೋ ಕವಿ ಬಗ್ಗೆ ಹೇಳ್ತಿಲ್ಲ, ಜಗನ್ನಾಥದಾಸರದು, ಐ ಆಮ್ ಇದನ್ನು ತಿದ್ದುಕೋತೀನಿ ಅಂತ. ಅದು ನೋಡ್ರಿ. ಮತ್ತೆ ಭೀಮಸೇನನ ಬಗ್ಗೆ ಕೇಳಿದೆ, ಅದು ನಮ್ಮ ಅಂಬೇಡ್ಕರ್ ಬಗ್ಗೆ, ಕೈ ತೋರಿಸುವ ಅಂಬೇಡ್ಕರ್ ಬಗ್ಗೆ ತೋರಿಸ್ತು. ನಾ ಕೇಳಿದೆ ಭೀಮಸೇನ, ದಿಸ್ ಭೀಮಸೇನ ಅಂಡ್ ಪಾಂಡುರಾಜಾಸ್ ಸನ್ ಭೀಮಸೇನ ಈಸ್ ದಿ ಸೇಮ್ ಅಂತ. ಮತ್ತೆ ಅಪಾಲಜಿ ಕೇಳ್ತೀರಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಹಾಗೆ ಗಂಗೆ ಹುಡುಕ್ತಾಳೆ, ಎಲ್ಲಿ ಹುಡ್ತಾನೆ? ಪ್ರತೀಪರಾಜನ ಮನೆಯಲ್ಲಿ ಹುಡ್ತಾನೆ ಅಂತ.
ಅದಕ್ಕೆ ಅವಳು ಗಂಗೆ ಏನು ಮಾಡ್ತಾಳೆ, ಪ್ರತೀಪ ರಾಜ ಮದುವೆ ಆಗಲಿಕ್ಕಿಂತ ಮುಂಚೆ ತಾನು ತಪಸ್ಸು ಮಾಡ್ತಾ ಇರ್ತಾನೆ, ಒಳ್ಳೆಯ ಮಕ್ಕಳು ಒಳ್ಳೆಯ ಹೆಂಡತಿ ಆಗಬೇಕು ಅಂತ. ಅವನು ತಪಸ್ಸು ಮಾಡ್ತಾ ಇದ್ದ ಜಾಗಕ್ಕೆ ಗಂಗೆ ಸಶರೀರಳಾಗಿ ಬರ್ತಾಳೆ. ಕೇಳಬೇಕೆಂದ್ರೆ ದೇವರ ಮಗಳು ಅಂದರೆ ಗಂಗೆಯ ರೂಪ, ಅವಳ ಲಾವಣ್ಯ, ಅವಳ ನಡೆ, ಅವಳು ಬರುವಾಗ ಕಾಮೋದ್ದೀಪಿತಳಾಗಿದ್ದಂತೆ ಬರ್ತಾಳೆ. ಪ್ರತೀಪರಾಜನ ಮೇಲೆ ಇಷ್ಟಪಟ್ಟವಳಂತೆ ಬರ್ತಾಳೆ. ಪ್ರತೀಪರಾಜನು ಅವಳು ಬರುವುದನ್ನು ನೋಡಿ ಅವಳಲ್ಲಿ ಮನಸ್ಸು ಇಷ್ಟಪಟ್ಟು ಬಿಡ್ತಾನೆ. ನಮ್ಮ ಹಿಂದಿನ ಸಂಸ್ಕೃತಿಗಳನ್ನು ನೋಡ್ರಿ, ಬಂದ ಗಂಗೆ ಪ್ರತೀಪರಾಜನ ಬಲತೊಡೆಯಲ್ಲಿ ಕೂತು ಬಿಡ್ತಾಳೆ. ಕೂಡುವ ಜಾಗಕ್ಕೂ ಒಂದು ಮರ್ಯಾದೆ ಇದೆ. ಪ್ರತೀಪರಾಜನ ಬಲತೊಡೆಯಲ್ಲಿ ಕೂತ ಕೂಡಲೇ ಪ್ರತೀಪರಾಜ ತಾನೇನು ಅಂದ್ಕೊಂಡಿದ್ದ, ಒಳ್ಳೆಯ ರೂಪವಂತೆ ಅವಳನ್ನು ಭೋಗ ಮಾಡಬಹುದು ಅಂದ್ಕೊಂಡಿದ್ದ. ಆದರೆ ಗಂಗೆ ಮೋಸ ಮಾಡಲಿಕ್ಕೆ ಹಾಗೆ ಮಾಡಿದ್ಲು. ಯಾವಾಗ ಬಲತೊಡೆಯಲ್ಲಿ ಗಂಗೆ ಬಂದು ಕೂತಳೋ ಪ್ರತೀಪರಾಜ ಅಂದ, ಇಲ್ಲ, ನೀನು ಹೆಂಡತಿ ಆಗಬೇಕಾಗಿದ್ದರೆ ಎಡತೊಡೆಯಲ್ಲಿ ಕೂಡಬೇಕಾಗಿತ್ತು. ನೀನು ಬಲತೊಡೆಯಲ್ಲಿ ಕೂತಿದ್ದೆ, ಆದ್ದರಿಂದ ಮಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಸೊಸೆಯನ್ನಾಗಿ ಮಾಡ್ಕೋತೀನಿ ಇಂದ. ಗಂಗೆಗೆ ಅದೇ ಬೇಕಾಗಿತ್ತು. ಅವಳಂತಾಳೆ, ನಿನ್ನ ಮಕ್ಕಳಾಗುವವರಲ್ಲಿ ಯಾರನ್ನು ನಾನು ಅಪೇಕ್ಷೆ ಪಡ್ತೀನಿ ಅವರನ್ನೇ ನೀನು ನನಗೆ ಕೊಡಬೇಕು. ನೋಡ್ರಿ, ಇದೆಲ್ಲ ಗಂಗೆ ಪ್ಯೂರಾಗಿ ಮುಂದಾಗುವುದನ್ನು ನಿಶ್ಚಯ ಮಾಡಿಬಿಡ್ತಾಳೆ. ನಾನು ಇಷ್ಟಪಟ್ಟವನನ್ನು ಮದುವೆ ಆಗುತ್ತೀನಿ, ನಂದು 3 ನಿಬಂಧನೆ. ನಾನು ಏನು ಮಾಡಿದರೂ ಕೇಳಬಾರ್ದು, ನಾನು ಯಾರು ಅಂತ ಕೇಳಬಾರ್ದು, ನಾನು ಮಾಡುವ ಕೆಲಸವನ್ನು ತಡೆಯಬಾರದು ಅಂತ ಪ್ರದೀಪರಾಜ ಮಾತು ಕೊಟ್ಟುಬಿಟ್ಟಿದ್ದ. ಗಂಡನ್ನೇ ಕೇಳಿದರೆ ಗಂಡ ಹೆಂಡತಿ ಮಾಡುವ ಕೆಲಸಗಳನ್ನು ವಿರೋಧ ಮಾಡಬಹುದು, ಆದರೆ ಗಂಡನ ತಂದೆ ಆ ಮಾತನ್ನು ಹೇಳಿದ್ರೆ ಖಂಡಿತ ಕೇಳ್ತಾನೆ ಅಂತ ಪ್ರತೀಪರಾಜನ ಬಳಿಯಲ್ಲಿ ಗಂಗೆ ಕೇಳಿದಾಗ ಪ್ರತೀಪನಿಗೆ 3 ಜನ ಮಕ್ಕಳ, ದೇವಾಪಿರಥ ಬಾಲ್ಯೀಕ ಗುಣಜ್ಯೇಷ್ಠಶ್ಚ ಶಂತನು ಅಂತ 3 ಜನ ಮಕ್ಕಳಾಗುತ್ತಾರೆ. ಶಂತನು ಯಾರು ನೋಡ್ರಿ, ಎಂಥವನು ಗೊತ್ತಾ? ಶಂತನು ಅಂದರೆ ಭೀಷ್ಮನ ತಂದೆ ತಾಯಿಗಳನ್ನು ನೋಡ್ರಿ. ಶಂತನು ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂಚ. ಶಂತನು ಮುಟ್ಟಿದ ಅಂದರೆ ಮುದುಕರೆಲ್ಲ ಯುವಕರಾಗಿ ಬಿಡ್ತಾರಂತೆ. ನಾವು ಚವನಪ್ರಾಶ ನುಂಗುತ್ತೀವಿ, ಯುವಕರಾಗಬೇಕು ಅಂತ. ಕಂಪನಿ ಯುವಕವಾಯಿತೆ ಹೊರತು ನಾವೇನಲ್ಲ. ಚವನಪ್ರಾಶ, ಚವನರು ಅಶ್ವಿನಿ ದೇವತೆಗಳ ಜೊತೆಗೆ ಮುಳುಗಿ ಯುವಕರಾದರು. ಅದನ್ನು ಹೆಸರಿಟ್ಟ ಬೈದ್ಯನಾಥ್ ಕಂಪನಿಯವರು ಚವನಪ್ರಾಶ ಅಂತ. ತಿಂದು ತಿಂದು ಬೆಳ್ಳಗಿದ್ದ ನಾವೆಲ್ಲ ಕರ್ರಗಾದ್ವಿ. ಆ ಚವನಪ್ರಾಶ ಇದ್ದ ಬಣ್ಣಕ್ಕೆ ಬಂದ್ವಿ ಹೊರತು ನಾವೇನು ಬೆಳ್ಳಗಾಗಲಿಲ್ಲ. ಅದಕ್ಕೆ ಆ ಶಂತನು ಮುಟ್ಟಿದರೆ ಎಲ್ಲರೂ ಮುದುಕರಾದವರು ಯುವಕರಾಗುತ್ತಿದ್ದರಂತೆ. ಯಾವ ತಾಯಿ, ಭೀಷ್ಮನ ತಾಯಿ ಗಂಗೆಯಲ್ಲಿ ಮುಳುಗಿದರೆ ಎಲ್ಲೇ ಇದ್ದರು, ಎಷ್ಟೇ ದೂರದಲ್ಲಿದ್ದರು, ಗಂಗಾ ಗಂಗೇತಿ ಯೋಬ್ರುಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ. ಗಂಗೆ ಎಲ್ಲೇ ಇದ್ದರೂ ನಮ್ಮ ಮನೆಯ ಬಕೀಟಲ್ಲಿ ಒಂದು ತಣ್ಣೀರನ್ನು ಬಿಟ್ಟು ಗಂಗೆ ಯಮುನೇ ಚೈವ ಅಂದರೆ ಸಕಲ ನದಿಗಳ ಸನ್ನಿಧಾನ ಬಂದು ಪಾಪವನ್ನು ಕಳೆಯುತ್ತೆ. ಅಂಥ ಗಂಗೆಯ ಮಗ ಮುಟ್ಟಿದವರ ಪಾಪಗಳನ್ನು, ಜೀರ್ಣ ದೇಹವನ್ನು ಕಳೆಯುವ ನೀರಿಗೆ ಅಭಿಮಾನಿ. ಅದಕ್ಕೆ ಅವನನ್ನು ತತ್ವಾಯಾಮಿ ಬ್ರಹ್ಮಣ ಕುಂದಮಾನಸ್ತದಾಶಾ ಆಸ್ತೆ ಯಜಮಾನೋ ಅವಿರ್ಬೀಹಿ ವರುಣನನ್ನು ನಾವು ಅದಕ್ಕೆ ಕರೆಯೋದು ಪುಣ್ಯಹವಾಚನದಲ್ಲಿ ಶುದ್ಧಿ ಮಾಡುವಾಗ. ಅಂಥ ಶಂತನುವಿನ ಮಡದಿಯಾಗುತ್ತಾಳೆ. ಇವರೆಲ್ಲರೂ ಗಂಗೆಯನ್ನು ಹೋಗಿ ಕೇಳುತ್ತಾರೆ, ನೀವಿಬ್ಬರು ಹೀಗೆ ಹುಡುತ್ತೀರಂತೆ, ನಿನಗೆ ಮಾನವ ದೇಹ ಇಲ್ಲ, ನಮಗೂ ಹುಟ್ಟಬೇಕಾಗಿದೆ, ಮಾನವನಿಂದ ಹುಟ್ಟುತ್ತೇವೆ, ಆದರೆ ನಮ್ಮನ್ನು ಕೊಂದು ಬಿಡು, 7 ಜನರನ್ನು ಕೊಲ್ಲು, ಒಬ್ಬನನ್ನು ಉಳಿಸ್ಕೋಬೇಕು. ಗಂಗೆ ಕೇಳ್ತಾಳೆ, ನಿಮ್ಮಲ್ಲೊಂದು ಪ್ರಾರ್ಥನೆ, ನಾನು ತಾರತಮ್ಯದಲ್ಲಿ ನಿಮಗಿಂತ ಕಡಿಮೆ, ನಾನು ಗಂಗೆ ಕಡಿಮೆ, ನೀವು ಉತ್ತಮರು, ನಿಮ್ಮನ್ನು ಕೊಂದ ಪಾಪ ನನಗೆ ಬರಬಾರದು, ನಿಮಗೆ ನನ್ನಲ್ಲಿ ದ್ವೇಷ ಬರಬಾರದು, ಇವೆರಡೂ ನೀವು ಅನುಗ್ರಹ ಮಾಡೋದಾಗಿದ್ದರೆ ನಿಮ್ಮನ್ನು ಕೊಲ್ತೇನೆ ಅಂತಾಳೆ. ಆ ಗಂಗೆಯಲ್ಲಿ ಅಷ್ಟವಸುಗಳು ಹುಟ್ಟುತ್ತಾರೆ. ಇವಳ ರೂಪಕ್ಕೆ ಮಾರು ಹೋಗಿ, ಹೆಂಡತಿಯ ರೂಪಕ್ಕೆ ಮಾರು ಹೋಗಿ ಗಂಡಂದ್ರೆ ಏನು ಮಾಡ್ತಾರೆ? ಅಮ್ಮನ ವಿರೋಧ ಮಾಡ್ಕೋತಾರೆ, ಅಪ್ಪನ ವಿರೋಧ ಮಾಡ್ಕೋತಾರೆ. ನೀನು ಮನೆಯಾಗೆ ವೇಸ್ಟ್ ಪೀಸು, ಅನಾಥಾಶ್ರಮದಾಗಿರು ಅಂತ ಕಳಿಸಿಬಿಡ್ತಾರೆ. ನಮ್ಮ ಶಂತನು ಅದೇ ಕಥೆ ಆದ. ಹೆಂಡತಿಯ ರೂಪಕ್ಕೆ ಮಾರು ಹೋಗಿ ಆ ಮೊದಲನೆಯ ಮಗು ಹುಟ್ಟಿದ್ದನ್ನು ನಿನ್ನನ್ನು ಸಂತೋಷಪಡಿಸುತ್ತೀನಿ ಅಂತ ನೀರಲ್ಲಿ ಮುಳುಗಿಸಿಬಿಟ್ಲು. ಅವಳ ರೂಪ, ಹೆಣ್ಣಿನ ರೂಪ ಮಮ ಮಾಯಾ ದುರತ್ಯಯ. ಗಂಡು ಹುಡುಗ ಭಾರೀ ಕುಣಿದಾಡ್ತಾನ್ರಿ, ಮಾತು ಕೇಳಲ್ಲ, ಎಷ್ಟೊತ್ತಿಗೋ ಮನೆಗೆ ಬರ್ತಾನೆ ಅಂದ್ರೆ ಅವನಿಗೇನು ಹೇಳ್ತಾರೆ, ಮೊದಲು ಮದುವೆ ಮಾಡಿರಿ, ಹುಡುಗ ದಾರಿಗೆ ಬರ್ತಾನೆ. ಹೆಣ್ಣಿನ ರೂಪಕ್ಕೆ ಮರುಳಾಗುತ್ತಾರೆ ಅನ್ನಲಿಕ್ಕೆ ಶಂತನು ಹೆಣ್ಣಿನ ರೂಪಕ್ಕೆ ಮರುಳಾಗಿ 7 ಮಕ್ಕಳನ್ನು ಕೊಲ್ತಾನೆ. 8ನೆಯ ಮಗುವನ್ನು ಕೊಲ್ಲಲಿಕ್ಕೆ ಹೋದಾಗ ಶಂತನು ಕೇಳ್ತಾರೆ, ರೂಪದಲ್ಲಿ ದೇವತೆ, ಕ್ರಿಯೆಯಲ್ಲಿ ಕರ್ಮದಲ್ಲಿ ರಾಕ್ಷಸಿ, ನೀನು ಯಾರು ಅಂತ.
ಯಾಕೆ ಈ ಮಕ್ಕಳನ್ನು ಕೊಲ್ತಾ ಇದ್ದೀಯಾ ಅಂತೆಲ್ಲ ಕೇಳಿದಾಗ ಅವಳು ಹೇಳ್ತಾಳೆ, ನನ್ನ ಏನು ಶಪಥ ಪ್ರತಿಜ್ಞೆ ಮಾಡಿದ್ದೆ, ನಾನು ಬರಬೇಕಾದ್ರೆ ನಿಬಂಧನೆ ಮಾಡಿದ್ದೆ ಎಲ್ಲವನ್ನು ನೀ ಮುರಿದಿದ್ದೀಯಾ ಅಂತ ತನ್ನ ಬಗ್ಗೆ, ತನ್ನ ಗಂಡನ ಬಗ್ಗೆ, ಆ ಮಗುವಿನ ಬಗ್ಗೆ ಹೇಳ್ತಾಳೆ. ಇವರೆಲ್ಲ ಹೀಗೆ ಬಂದಿದ್ದರು, ಇವರನ್ನು ನಾನು ಕೊಲ್ಲಬೇಕಾಗಿತ್ತು, ಕೊಲ್ಲಿದ್ದೀನಿ, ನನಗೆ ಪಾಪ ಬರಬಾರ್ದಾಗಿತ್ತು, ಬಂದಿಲ್ಲ, ಈ ಮಗುವನ್ನು ನಾನು ಸದ್ಯ ಬೆಳೆಸ್ತೀನಿ ಅಂತ ಹೇಳಿ ಆ ಮಗುವನ್ನು ತಗೊಂಡು ಗಂಗೆ ಅದೃಶ್ಯಳಾಗಿ ಬಿಡ್ತಾಳೆ. ಆ ಗಂಗೆಯಲ್ಲಿ ಬೆಳೆದವನೇ ಈ ಮಗು. ಇವನಿಗೆ ಹೆಸರು ನೋಡ್ರಿ ಹೆಂಗಿಟ್ಟಿದ್ದಾರೆ, ದೇವವ್ರತ ಅಂತ. ದೇವ ಅಂದರೆ ಇವಾಗ ಶಾಖವ್ರತ, ದಧಿವ್ರತ ಅಂದರೆ ಏನು? ವ್ರತ ಅಂದರೆ ವ್ರತ ಸಂತ್ಯಾಗಿ ಅಂತ. ವ್ರತ ಅಂದರೆ ಸಂತ್ಯಾಗಿ ಬಿಡೋದು ಅಂತ, ಅದನ್ನು ಬಿಡಬೇಕು. ಇವನಿಗೆ ದೇವವ್ರತ. ದೇವ ಅಂದರೆ ದಿವು ಕ್ರೀಡಾಯಾಮ್ ಅಂತ, ಕ್ರೀಡೆಯನ್ನು ಬಿಟ್ಟವನು. ಏನು ಕ್ರೀಡೆಯನ್ನು? ಸ್ತ್ರೀಯ ಜೊತೆಗೆ ಕ್ರೀಡೆಯನ್ನು, ಭೋಗವನ್ನು ಬಿಟ್ಟವನಾದ್ರಿಂದ ಇವನಿಗೆ ದೇವವ್ರತ ಅಂತ ಹೆಸರಿಟ್ಟುಬಿಟ್ರೆ ಸಾರ್ಥಕವಾಗಬೇಕು. ಕ್ಷೀರಸಾಗರ ಭಟ್ಟ ಅಂತ ನಿತ್ಯ ಇನ್ನೊಬ್ಬರ ಮನೆಗೆ ಮೊಸರು ಕೇಳಲಿಕ್ಕೆ ಹೋಗ್ತಾನೆ, ಹೆಸರು ಮಾತ್ರ ಕ್ಷೀರಸಾಗರ ಭಟ್ಟ. ಹಾಗೆ ನಿರರ್ಥಕ ನಾಮ ಆಗಬಾರ್ದು, ಸಾರ್ಥಕವಾಗಬೇಕು. ಹಾಗಾಗಿ ನಮ್ಮ ಇವನಿಗೆ ದೇವವ್ರತ ಅಂತ ಹೆಸರು. ತಾಯಿ ಬೃಹಸ್ಪತ್ಯಾಚಾರ್ಯರ ಬಳಿಯಲ್ಲಿ ಮತ್ತು ಪರಶುರಾಮ ದೇವರ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾಳೆ. ಒಂದು ದಿವಸ ಮಗ ತಂದೆಗೆ ಸಿಕ್ಕ ಹೇಗಾಯಿತು ಅಂದರೆ, ಬೇಟೆಗೆ ಹೋದ ಶಂತನು ಬಾಯಾರಿ ಗಂಗೆಯಲ್ಲಿ ನೀರು ಕುಡಿಯೋಣ ಅಂತ ಹೋದರೆ ಇದ್ದಕ್ಕಿದ್ದ ಹಾಗೆ ಗಂಗೆಯ ನೀರು ನಿಂತು ಹೋಗಿಬಿಡುತ್ತೆ. ಯಾಕೆ ನಿಲ್ತು ಅಂತ ಮೇಲಕ್ಕೆ ಹೋಗಿ ನೋಡಿದರೆ ದೇವವ್ರತ ಗಂಗಾ ನದಿಗೆ ಡ್ಯಾಮ್ ಕಟ್ಟಿದ್ದ, ನೀರು ಒಂಚೂರು ಬಿಡದಂಗೆ, ಒಂದು ಚೂರು ನೀರು ಬಿಡ್ತಿಲ್ಲ. ಇವನು ಯಾರು ಅಂತ ನೋಡಿದ್ರೊಳಗೆ ದೇವವ್ರತ ಅದೃಶ್ಯನಾಗುತ್ತಾನೆ. ಅದೃಶ್ಯಳಾದಾಗ ಗಂಗೆ ಕರ್ಕೊಂಡು ಬಂದು ಹೇಳ್ತಾಳೆ. ದೇವವ್ರತ ತಾನೇ ಹೇಳ್ಬೋದಾಗಿತ್ತು, ನಮ್ಮಪ್ಪ ನೀನು ಅಂತ. ಆಹಾ, ತಾಯಿ ಹೇಳಬೇಕ್ರಿ, ನಮ್ಮಲ್ಲಿ ರೂಲ್ಸ್. ಅದಕ್ಕೆ ವಾದರಾಜರು ಕೇಳ್ತಾರೆ ವಸುದೇವನನ್ನು, ಈ ಮಗು ನಿಂದ ವಸುದೇವ ಅಂತ. ಮೊದಲು ತಾಯಿಯನ್ನು ಕೇಳ್ರಿ, ಅವಳು ಈ ಮಗುವಿಗೆ ತಾಯಿ ಅಂತ ಒಪ್ಪಿಕೊಂಡ ಮೇಲೆ ಆ ಮಗುವಿಗೆ ತಂದೆ ನೀನು ಅಂತ ಹೆಂಡತಿ ಹೇಳಬೇಕಾಗಲಿ, ಮಗು ಹೇಳಿದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ದೇವವ್ರತ ಅದೃಶ್ಯನಾದವನನ್ನು ಕರ್ಕೊಂಡು ಬರ್ತಾಳೆ, ಕರ್ಕೊಂಡ್ಬಂದು ಬಿಡ್ತಾಳೆ. ನಿನ್ನ ಮಗ ಇವನು, ನಾನೂ ಇಲ್ಲ ಮಗನೂ ಇಲ್ಲದೆ ನಿಂಗೆ ಬೇಜಾರಾಗಿದೆ, ಇವನ ಜೊತೆಗೆ ನೀನು ಚೆನ್ನಾಗಿ ವಿಹಾರವನ್ನು ಮಾಡು, ಒಳ್ಳೆಯ ಮಗ, ಯೋಗ್ಯ ಗುಣವಂತ, ವಿದ್ಯಾವಂತ, ಬುದ್ಧಿವಂತ, ಕೌಶಲವಂತ, ಶಸ್ತ್ರಶಾಸ್ತ್ರಗಳಲ್ಲಿ ಪ್ರವೀಣ ಅಂತ ಗಂಗೆ ಆ ಮಗುವನ್ನು ಕೊಡ್ತಾಳೆ. ನಮ್ಮ ದೇವವ್ರತ ಶಂತನುವಿನ ಬಳಿಗೆ ಬರ್ತಾನೆ. ಮುಂದೆ ಶಂತನು ದೇವವ್ರತರ ಕಥೆ ಏನಾಯಿತು ಎಂಬುದನ್ನು ನಾಳಿನ ದಿವಸ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವಾಂ ಸುತ ಸ್ವಭಾವಂ ಕರೋಮ್ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಯಂ ತದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ. ಹರೇ ನಮಃ.